ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ನಿನ್ನೆ ದೇಸಿ ಅಡಿಗೆ ಮಾಡಿದ್ದ ಜಾಲಿ ಜೂನಿಯರ್ಸ್, ಪಿಜ್ಜಾ ಪಾಸ್ತಾ ಮಾಡಿದ್ದ ಸೂಪರ್ ಸೀನಿಯರ್ಗಳ ಕದನ ನಡೆದಿದ್ದು ಅಡಿಗೆ ಮನೆಯಲ್ಲಿ. ಆದ್ರೆ ಇವತ್ತಿನ ಯುದ್ಧ ಲೈಫ್ ಸೂಪರ್ ಗುರು ಮನೆಯಲ್ಲಿ. ನಮಸ್ಕಾರ ಕರ್ನಾಟಕ. ಹಾಯ್ ಬೆಂಗಳೂರು. ಟೀಮ್ ರೆಡ್ ಅಂಡ್ ಬ್ಲೂ ಪ್ಲೀಸ್ ಕಮ್. ಟೀಮ್ ರೆಡ್ ಅಂಡ್ ಬ್ಲೂ ವೆಲ್ಕಮ್ ಟು ರೆನ್ ಪ್ರೆಸೆಂಟ್ಸ್ ಲೈಫ್ ಸೂಪರ್ ಗುರು. ಇದು ಜನರೇಷನ್ ಗಳ ವಾರು. ಚೆನ್ನಾಗಿತ್ತ ನಾವು ಮಾಡಿದ್ದು. ಆದ್ರೆ ಜನಗಳು ನಾವು ಆಂಕರಿಂಗ್ ಮಾಡೋದನ್ನ ಕೇಳಿ 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 ಬೇಜಾರಾಗ್ಬಿಟ್ಟಿದ್ದಾರೆ. ಹಾಗೆ ಈ ನಾವೇನೋ ಮಾಡ್ತೀವಲ್ಲ ಈ ಚೇಷ್ಟೆಗಳ ಆಂಕರಿಂಗ್ ಇದೆ, ಯಾರಾದ್ರೂ ತೋರಿಸ್ಬೋದಾ ಸರ್? ಈ ಕಡೆಯಿಂದ ರಚನಾ ಬರ್ಲಿ, ಇನ್ನೊಂದ್ ಕಡೆಯಿಂದ ರಾಮಪ್ಪ ಸರ್. ಆಕ್ಷನ್. Team Red and Team Blue. This is welcome to Ren presents Live Super Guru. ಇದು ಇದು ಹೆವಿ ಜನರೇಷನ್. ಸೂಪರ್ ಜನರೇಷನ್ ಗ್ಯಾಪು. ರಾಮಪ್ಪ ಅವರೇ ಥ್ಯಾಂಕ್ ಯು. ಬನ್ನಿ. ನಮ್ಮ ಸೀನಿಯರ್ಗಳು ಹೆಂಗ್ ಮಾಡ್ತಾರೆ ನೋಡ್ಬೇಕು. ನನಗೆ ಆಕ್ಚುಲಿ ದೇವಮ್ಮ, ಈ ಕಡೆ ಕೃಷ್ಣಾನಂದ. ಬನ್ರಿ. ಆಕ್ಷನ್. Team Red, Team Blue. ಇದು ರೆನ್ ಪ್ರೆಸೆಂಟೇಷನ್ ಲೈವ್ ಸೂಪರ್ ಗುರು. ಇದು ಜನರೇಷನ್ ಗಳ ಅವ್ರಿಗೆ ಹೇಳಕ್ ಬಿಡ್ರಿ ರೀ. ಟೀಮ್ ರೆಡ್, Team Red, ಟೀಮ್ ಬ್ಲೂ, Team Blue. ವೆಲ್ಕಮ್ ಟು ಹೆಂಗ್ ಗೊತ್ತಾ? ಈಗ ಹೇಳ್ಕೊಂಬಿಟ್ಟು ದೇವಮ್ನವ್ರೆ ಹೇಳ್ಕೊಂಬಿಟ್ಟು ಅಲ್ಲ, ವೆಲ್ಕಮ್ ಟು ರಿನ್ ಪ್ರೆಸೆಂಟ್ಸ್ ಲೈವ್ Super. ಇಷ್ಟೆಲ್ಲ ಯಾಕೆ ನಾವು ಆಂಕರ್ಗಳ ಬಗ್ಗೆ ಮಾತಾಡ್ತಾ ಇದೀವಪ್ಪ? ಅದು ಬೆಳಗ್ಗೆನೆ ಬಂದು ಆಂಕರಿಂಗ್ ಎಲ್ಲ ಮಾಡಿಸ್ತಾ ಇದಾರೆ ಅಂತ ಅನ್ಕೊಂಡಿರ್ಬಹುದು. ಆದ್ರೆ ಇವತ್ತಿನ ಟಾಸ್ಕು ಆಂಕರಿಂಗ್. ಅಂದ್ರೆ ಇವತ್ತು ಒಂದು ದಿನ ಮಟ್ಟಿಗೆ ನೀವೆಲ್ಲಾರು ಆಂಕರ್ಸ್ ಆಗ್ತಾ ಇದ್ದೀರಾ. ಆಂಕರಿಂಗ್ ಅದ್ಭುತವಾದ ಕೆಲಸ. ವೀಕ್ಷಕರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡುವಂತ ಕೆಲಸ ಅದು. ಆ ಕೆಲಸದ ಒಂದು ಎಕ್ಸ್ಪೀರಿಯನ್ಸ್, ಅನುಭವ ಇವತ್ತು ನಿಮ್ಗೆ ಸಿಗ್ತಾ ಇದೆ. ಹ್ಯಾಪಿ? ಓಕೆ, ನೀವೆಲ್ಲರೂ ತುಂಬಾ ಖುಷಿಯಾಗಿದ್ದೀರಾ ಆಂಕರಿಂಗ್ ಮಾಡೋಕೆ ಅಂತ. ಆದ್ರೆ ಯಾವ ರೀತಿಯಾದ ಆಂಕರಿಂಗ್ ನ ನೀವು ಮಾಡ್ತೀರಾ? ಇವತ್ತು ವಿಧಾನಸೌಧದ ಮುಂದೆ ಒಂದು ನಾಯಿ ನಡ್ಕೊಂಡು ಹೋಗಿದೆ ಎಂದು ಜನರು ಕಚ್ಬಿಡ್ಬೋದು ಅಂತ ಭೀತಿಗೊಂಡು ಅದನ್ನ ನಮ್ಮ ಚಾನೆಲ್ಗೆ ರಿಪೋರ್ಟ್ ಮಾಡಿದ್ದಾರೆ. ನಮ್ಮ ಪ್ರತಿಕ್ರಿಯೆ ಅಲ್ಲೇ ಇದ್ದಾರೆ. ಅಲ್ಲಿ ರಾಮಪ್ಪ, ಏನಾಗ್ತಾ ಇದೆ ಅಲ್ಲಿ? ಸರ್, ನಾಯಿನ ನೋಡ್ತಾ ಇದ್ದೀನಿ ಸರ್, ನಾಯಿ ಹಿಂದೆನೆ ಹೋಗ್ತಾ ಇದೆ ಸರ್, ಅದ್ರ ಹಿಂದ್ಗಡೆ 3 ಗಾಡಿ ಹೋಗ್ತಾ ಇದೆ ಸರ್, ಇದು ಯಾವಾಗ ಬೇಕಾದ್ರೂ ಬಂದು ಕಚ್ಬೋದು ಸರ್. ಇವತ್ತು ಶಿಲ್ಪ ಅವರು ಬರ್ತ್ಡೇನ ಆಚರಿಸ್ಕೋತಾ ಇದ್ದಾರೆ. ಅವ್ರನ್ನ ವಿಶ್ ಮಾಡ್ತಾ ಇರೋರು ಅವರ ತಂದೆ, ತಾಯಿ, ತಂಗಿ, ಅಣ್ಣ ತಮ್ಮಂದಿರು, ಚಿಕ್ಕವರು, ದೊಡ್ಡವರು, ಮಕ್ಕಳು, ಮರಿ ಎಲ್ಲರೂ. ಸೊ ಅವ್ರಿಗೊಂದು ಬ್ಯೂಟಿಫುಲ್ ಆದ ಸಾಂಗ್ ನಮ್ಮ ಕಡೆಯಿಂದ. ಹ್ಯಾಪಿ ಬರ್ತ್ಡೇ ಶಿಲ್ಪ. ಕರ್ಕಾಟಕ ರಾಶಿಯವರಿಗೆ ದೂರ ಪ್ರಯಾಣ ಖರ್ಚು, ಕನ್ಯಾ ರಾಶಿಯವರಿಗೆ ಮನೆಯಲ್ಲೇ ಇದ್ದು ಬೇಸರವಾಗಿ ಮಾಲ್ ಕಡೆ ಹೋಗೋ ಸಾಧ್ಯತೆ. ಸೊ ಇವತ್ತಿನ ಟಾಸ್ಕ್ ಕ್ಲಿಯರ್ ಆಗಿ ಹೇಳ್ತೀನಿ. 5 ತರಹದ ಆಂಕರಿಂಗ್ ಮಾಡಕ್ಕೆ ನೀವು ಹೋಗ್ತಾ ಇದ್ದೀರಿ. ಮೊದಲನೇದಾಗಿ ಪ್ರತಿ ಟೀಮಿಂದ ಒಬ್ಬೊಬ್ರು ನ್ಯೂಸ್ ರೀಡರ್ ಆಗಿ ಪಬ್ಲಿಕ್ ಟಿವಿಗೆ ಹೋಗ್ತೀರಾ. ಅಲ್ಲಿ ನಿಮಗೆ ನ್ಯೂಸ್ ರೀಡರ್ ಆದ್ರೆ ಯಾವ ರೀತಿ ನೀವು ಕೂರ್ಬೇಕು, ಯಾವ ರೀತಿ ನಿಮ್ಮ ಐ ಕಾಂಟ್ಯಾಕ್ಟ್ ಇರಬೇಕು, ನೀವು ಯಾವ ರೀತಿ ಮಾತಾಡ್ಬೇಕು, ಈ ಪ್ರತಿಯೊಂದು ನಿಮ್ಗೆ ಹೇಳ್ಕೊಡಕ್ಕೆ ಅಂತ ಅಲ್ಲಿ ನಮ್ಮ ಮೆಂಟರ್ಸ್ ಇರ್ತಾರೆ. ಎರಡನೇದು ಟೀಮ್ ರೆಡ್ ಇಂದ ಇಬ್ರು, ಟೀಮ್ ಬ್ಲೂ ಇಂದ ಇಬ್ರು ಪಬ್ಲಿಕ್ ಮ್ಯೂಸಿಕ್ ಚಾನೆಲ್ಗೆ ಹೋಗ್ತೀರಾ. ಆಮೇಲೆ ಮೂರನೇದು ಬೆಳಗಿನ ಜಾವ 6 ಗಂಟೆಗೆ ಬರುತ್ತಲ್ಲ, ಎಲ್ಲಾ ಚಾನೆಲ್ ಹಾಕಿದ್ರು ಒಂದೇ ಬರೋದು, ಅಂದ್ರೆ ಜ್ಯೋತಿಷಿಗಳು ಆಗ್ತೀರಾ. ಅದನ್ನು ಕೂಡ ಟೀಮ್ ರೆಡ್ ಇಂದ ಇಬ್ರು, ಟೀಮ್ ಬ್ಲೂ ಇಂದ ಇಬ್ರು, ಅಂದ್ರೆ ಒಬ್ರು ಆಂಕರ್ ಆಗಿರ್ತೀರಿ, ಇನ್ನೊಬ್ರು ಜ್ಯೋತಿಷಿಗಳಾಗಿರ್ತೀರಾ. ಅಲ್ಲಿ ಒಂದು ಸೂಕ್ಷ್ಮ ಇದೆ. ಈ ಜ್ಯೋತಿಷ್ಯ ಬೆಳಗ್ಗೆ ಹೇಳ್ತಿದ್ದ ಹಾಗೆ ತುಂಬಾ ಜನ ನೋಡುವಂತ ಕಾರ್ಯಕ್ರಮ ಅದು. ಅಲ್ಲಿ ಆ ಕಾರ್ಯಕ್ರಮದ ಘನತೆಗೆ ಕುಂದು ಬರಬಾರದು. ಕಾರ್ಯಕ್ರಮ ಅಚ್ಚುಕಟ್ಟ, ಯಾಕಂದ್ರೆ ಜನ ಅದನ್ನ ನಂಬ್ತಾರೆ, ನೋಡ್ತಾರೆ, ಇಷ್ಟಪಟ್ಟು ನೋಡ್ತಾರೆ. ಆ ಘನತೆಯನ್ನ ಮೇಂಟೈನ್ ಮಾಡೋ ಹಾಗಿರ್ಬೇಕು ನಿಮ್ಮ ಪರ್ಫಾರ್ಮೆನ್ಸ್. ಓಕೆ, ಈಗ 4ನೇ ಆಂಕರಿಂಗ್ ಸ್ಟೈಲ್. ದಿನ ರಾತ್ರಿ 12 ಗಂಟೆಗೆ ಬಿಳಿ ಸೀರೆ ಉಟ್ಕೊಂಡು ಒಂದು ದೆವ್ವ ಹೋಗ್ತಾ ಇತ್ತು. ಊರಿನ ಜನ ಹೆದರ್ಕೊಂಡು ಮನೆ ಕೂರ್ಕೋತಾ ಇದ್ರು. ಈ ವಿಚಿತ್ರವನ್ನ ಭೇದಿಸಿದಾಗ ಗೊತ್ತಾಗಿದ್ದು ಒಬ್ಬ ನರ್ಸು ರಾತ್ರಿ 12 ಗಂಟೆಯಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ಲು ಅಂತ. ಹಿಂಗೂ ಐತಾ? ಮುಗೀತಾ? ಓಕೆ, ಸೊ ಇದು 4th ಟೈಪ್ ಆಫ್ ಆಂಕರಿಂಗ್. ಇದರಲ್ಲಿ ರೆಡ್ ಟೀಮ್ ಇಂದ ಒಬ್ರು ಮತ್ತೆ ಬ್ಲೂ ಟೀಮ್ ಇಂದ ಒಬ್ರು ಹೋಗ್ತಾರೆ. ಇದರಲ್ಲಿ ಟ್ವಿಸ್ಟ್ ಏನಂದ್ರೆ ನಿಮಗೆ ಮೆಂಟರ್ಸ್ ಇರೋದಿಲ್ಲ, ನಿಮಗೆ ಸ್ಕ್ರಿಪ್ಟ್ ನ ಯಾರು ಬರ್ಕೊಡೋದಿಲ್ಲ, ನೀವೇ ನಿಮ್ಮ ಸ್ಕ್ರಿಪ್ಟ್ ನ ಬರೀತೀರಾ, ಅದ್ರ ಜೊತೆಗೆ ನಿಮ್ಮ ಶೋ ಹೆಸರನ್ನ ಕೂಡ ರೆಡಿ ಮಾಡ್ಕೋತೀರಾ. ಅರ್ಥ ಆಯ್ತಾ? ಅಂಡ್ ಈ ಲಾಸ್ಟ್ ಇದೆ ಅಲ್ಲ, ಇದಂತೂ ಹೆವಿ ಆಗಿದೆ ಅಂಡ್ ತುಂಬಾನೇ ಡೇಂಜರ್ ಆಗಿದೆ. ಯಾವಾಗ ಒದೆ ಬೀಳುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ.
ಯಾಕೆ ಅಂದ್ರೆ ನೀವು ಜನಗಳ ಮಧ್ಯ ಹೋಗಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಅವ್ರನ್ನ ಬಕ್ರಾ ಮಾಡ್ತೀರಾ. ಇದಕ್ಕೆ ನಿಮ್ಗೆ ಅಂತಾನೆ ಸಪರೇಟ್ ಆಗಿ ಒಬ್ರು ಮೆಂಟೋರ್ ಬರ್ತಾ ಇದ್ದಾರೆ. ಅವರು ತುಂಬಾನೇ ಫೇಮಸ್ ಆಗಿರುವಂತವ್ರು, ಎಲ್ಲಾರನ್ನು ಬಕ್ರಾ ಮಾಡೋದ್ರಲ್ಲಿ ಕುರಿ ಸುನಿಲ್ ಅಂತ ಹೇಳಿ ಅವ್ರ ಹೆಸರು. ಅವರು ಬರ್ತಾ ಇದ್ದಾರೆ. ಸೊ ನಿಮ್ಗೆ ಟ್ರೈನ್ ಮಾಡಿರುವಂತ ಮೆಂಟರ್ಸ್ ನಿಮ್ಗೆ ಪಾಯಿಂಟ್ಸ್ ನ ಕೊಡ್ತಾರೆ. ಅದನ್ನ ನೋಡಿ ನಾನು ಗುರುಗಳಿಬ್ರು ಪಾಯಿಂಟ್ಸ್ ಗಳನ್ನ ಕೊಡ್ತೀವಿ. ಎಲ್ಲ ಕ್ಲಿಯರಾ? ಸೊ ಇದು ರಿನ್ ಪ್ರೆಸೆಂಟ್ಸ್ ಲೈಫ್ ಸೂಪರ್ ಗುರು. ನ್ಯೂಸ್ ಒಬ್ಬರಾಗಿರೋದ್ರಿಂದ ರಾಮಪ್ಪ ಸರ್. ನ್ಯೂಸ್ ರೀಡರ್ ಕಾನ್ಸೆಪ್ಟ್ಗೆ ನಾನು ಅರ್ಜುನ್ ಆಯ್ಕೆ ಮಾಡಿದ್ವಿ. ಜ್ಯೋತಿಷ್ಯದು ಒಬ್ರು ನಡೆಸ್ಕೊಡಕ್ಕೆ ಒಬ್ರು ಜ್ಯೋತಿಷ್ಯ ಸ್ವಾಮಿ ಕೃಷ್ಣಾನಂದ ಸ್ವಾಮಿಗಳು. ಮಂಗಳವಾರ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದಿವಸ. ಸುಬ್ರಹ್ಮಣ್ಯ ಅಂದ್ರೆ ಏನು? ಶಕ್ತಿ ದೇವ. ಅವರು ಶಕ್ತಿ ದೇವಮ್ಮ. ಅವ್ರು ನೋಡಿ ಎಲ್ಲೋ ಒಂದು ಆಕ್ಸಿಡೆಂಟ್ ಆಯ್ತು, ಅದು ತಪ್ಪಾಗಬೇಕು, ತಪ್ಪಿಸ್ಬೇಕು ಅಂದ್ರೆ ಆ ಸುಬ್ರಹ್ಮಣ್ಯ ಸ್ವಾಮಿನ ನಾವು ನೆನೆಸ್ಕೊಂಡ್ರೆ ಎಷ್ಟೋ ಸಂದರ್ಭದಲ್ಲಿ ಅದು ತಪ್ಪುತ್ತೆ. ಆದ್ರೆ ಜನಗಳಿಗೆ ಇದು ಹೇಳಿದ್ರೆ ಹಾಸ್ಯಪ್ರಧಾನವಾಗಿ ಕಾಣುತ್ತೆ. ಎರಡೂ ತಂಡದವರು ಲೆಕ್ಕನೂ ಹಾಕಾಯ್ತು, ವಿಚಾರನೂ ಮಾಡಾಯ್ತು. ಈಗ ಯಾರ್ಯಾರು ಯಾವ್ಯಾವ ವೇಷದಲ್ಲಿ ಬರ್ತಾರೆ ಅನ್ನೋದೇ ಕುತೂಹಲ. ಪಬ್ಲಿಕ್ ನಲ್ಲಿ ಟಾಸ್ಕ್ ಆಡಿರೋ ಸೂಪರ್ ಸೀನಿಯರ್ಸ್ ಅಂಡ್ ಜಾಲಿ ಜೂನಿಯರ್ಗಳು ಈಗ ಪಬ್ಲಿಕ್ ಮ್ಯೂಸಿಕ್ಗೆ ಸ್ವಾಗತ ಸುಸ್ವಾಗತ. I have come with my prettiest captain and we will do our best. ನಾವು ಗೆದ್ದೇ ಗೆಲ್ತೇವೆ, ಚೆನ್ನಾಗಿ ಮಾಡೇ ಮಾಡ್ತೀವಿ. ಮೊದಲನೇ ಸಾರ್ತಿ ಮನೆಗೆ ಬಂದವ್ರಿಗೆ ಮನೆ ತೋರಿಸೋ ತರ ಮೊದಲನೇ ಸಾರ್ತಿ ಮ್ಯೂಸಿಕ್ ಚಾನೆಲ್ ಬಂದಿರೋ ಇವರಿಗೆ ಸ್ಟುಡಿಯೋ ಪರಿಚಯ. ನಮ್ಮ ಬ್ರಾಡ್ಕಾಸ್ಟಿಂಗು, ಆಮೇಲೆ PG ರೆಕಾರ್ಡಿಂಗು ಅದೆಲ್ಲ ಯಾವ ತರ ಆಗುತ್ತೆ ಅಂತ ಎಲ್ಲ ತೋರಿಸ್ಕೊಟ್ಟು. ಕಾಲರ್ ಕಾಲ್ ಮಾಡಿದಾಗ ಡಿಲೇ ಇರುತ್ತೆ, ಟಿವಿ ನೋಡಿ ಮಾತಾಡ್ತೀವಿ ಅಂದ್ರೆ 10 ಸೆಕೆಂಡ್ ಡಿಲೇ ಇರುತ್ತೆ. ಬೇಸಿಕಲಿ ಏನೋ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ ಆಗಿರೋದ್ರಿಂದ ಸೊ ಐ ವಾಸ್ ಇಂಟ್ರೆಸ್ಟೆಡ್ ಇನ್ ದ ಟೆಕ್ನಿಕಲ್ ಬೇಸ್. ಕ್ಲೀನ್ ಮಾಡಲ್ಲ ಅವ್ರು ನಿಂತಿರ್ತಾರೆ ಟಿವಿಗಳೇ, ಆ PG ಏನಿದ್ರು ನಾನು ಇಲ್ಲಿಂದ ಪ್ಲೇ ಮಾಡ್ತೀನಿ. ನಾನು ಟಿವಿಯಲ್ಲಿ ನೋಡಿದೆ, ಇಷ್ಟೆಲ್ಲ ಇದೆ ಅಂತ ನನಗೆ ಗೊತ್ತಿತ್ತಿಲ್ಲ. ಅದನ್ನು ಚೆನ್ನಾಗಿ ವಿವರಿಸಿ ಹೇಳಿದರು PCR ಬಗ್ಗೆ. ಪಬ್ಲಿಕ್ ಮ್ಯೂಸಿಕ್ ಅಲ್ಲಿ ಆಂಕರಿಂಗ್ ಹೇಗ್ ಮಾಡೋದು ಅಂತ ಕಲಿಯೋಕ್ ಬಂದಿದ್ದೀರಾ. ಲಾಜಿಕ್ ತುಂಬಾ ದೊಡ್ಡದೇನಿಲ್ಲ ಅಥವಾ ರಾಕೆಟ್ ಸೈನ್ಸ್ ಅಲ್ಲ, ಆರಾಮಾಗಿ ಕಲಿಬಹುದು. ವಾಟ್ ಐ ಡೂ, ನನ್ನ ಇಬ್ರು ಕೊಲೀಗ್ಸ್ ಇದಾರೆ, ಆಂಕರ್ಸ್ ಇದಾರೆ, ವಿಜೇಸ್ ಇದಾರೆ, ಉಷಾ ಮತ್ತು ಪಾಂಚಾಲಿ. ಅವ್ರಿಬ್ಬರನ್ನ ನಿಮ್ ಜೊತೆ ಕಳಿಸ್ಕೊಡ್ತೀನಿ ನಾನು, ಸೊ ದಟ್ ಅವ್ರು ಟ್ರೈನ್ ಮಾಡ್ಬೋದು ನಿಮ್ಮನ್ನ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವ್ ನಾಲ್ಕು ಜನ ರೆಡಿನಾ? ಖಂಡಿತವಾಗ್ಲೂ. ಚಕ್ರವರ್ತಿ ಶಿಲ್ಪಾ ತಂಡಕ್ಕೆ ನಿರೂಪಣೆ ಮಾಡೋದ್ರ ಬಗ್ಗೆ ತರಬೇತಿ. ಸೊ ಇಬ್ರು ಕೂಡ ತುಂಬಾನೇ ಸ್ಟ್ರಾಂಗ್ ಇದ್ದೀರಾ. ಸೊ ನಿಮಗ್ ಟ್ರೈನ್ ಅಪ್ ಮಾಡೋದು ನಿಜವಾಗ್ಲೂ ನನಗೆ ಖುಷಿ ಆಗ್ತಾ ಇದೆ. ತುಂಬಾ ಕ್ಯಾಶುವಲ್ ಆಗಿರಿ, ನಿಮ್ ಬಾಡಿ ಲ್ಯಾಂಗ್ವೇಜು ಅಷ್ಟೇ ಆರಾಮ ಜೇಬ ಕೈ ಹಂಗೆ. ಒಟ್ನಲ್ಲಿ ಇಟ್ಸ್ ಎಂಟರ್ಟೈನ್ಮೆಂಟ್. ಹಾಯ್ ಹಲೋ ನಮಸ್ಕಾರ. ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಿ ನೀವೆಲ್ಲ? ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿರ್ಬೇಕು, ನಾವು ಹೇಗೆ ಒಬ್ಬೊಬ್ಬರ ಕ್ವಶನ್ ಕೇಳಬೇಕು, ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾ ಕಟ್ ಆಫ್ ಮಾಡಬೇಕು, ಅದೆಲ್ಲ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಹಲೋ ವೀಕ್ಷಕರೇ, ನಾನು ನಿಮ್ಮೆಲ್ಲರ ಪ್ರೀತಿಯ ಸಚಿನ್. ಹಾಗೆ ನನ್ನ ಜೊತೆ ಇರೋದು ಭೋಜಮ್ಮ ಅವರು. ನಾವು ಪ್ರೀತಿಯಿಂದ ಬೋಜಿ ಅಂತ ಕರಿತೀವಿ. ಸೊ ಇವಾಗ ಏನಪ್ಪಾ ಅಂದ್ರೆ, ನೀವು ನೋಡ್ತಾ ಇದ್ದೀರಾ ಕಾರ್ಯಕ್ರಮವನ್ನ ಶುರು ಮಾಡೋಣ ಅಲ್ಲ? ಅದೇ ಈ ಕಾರ್ಯಕ್ರಮ ಶುರು ಮಾಡೋಣ. ಎಸ್, ಅದಕ್ಕೂ ಮುಂಚೆ ಒಂದು ಸೂಪರ್ ಆಗಿರೋ ಹಾಡು ನೋಡ್ಕೊಂಡ್ ಬಂದ್ರೆ ಹೇಗಿರುತ್ತೆ? ಅದಕ್ಕೆ ಮುಂಚೆ ನೀವು ಒಂದು ಹಾಡು ಕೇಳ್ಬೇಕು ಅಂತ ಅವಾಗ್ಲಿಂದ ಕಾದಿದ್ದೀರಲ್ವಾ, ಬನ್ನಿ ಕೇಳೋಣ ಹಾಡನ್ನ. ಚಕ್ರವರ್ತಿ ಸರ್ ಸ್ವಲ್ಪ ಭಯ ಆಯ್ತು, ಏನಕ್ಕಂದ್ರೆ ಅವ್ರೊಂದ್ಸತಿ ಮಾತಾಡ್ತಾರೆ, ಇಲ್ಲ ಒಂದೇ ಸತಿ ಹಿ ಡಸಂಟ್ ಟಾಕ್. ಹಾಯ್ ಹಲೋ ನಮಸ್ಕಾರ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ಇವತ್ತು ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ನೀವು ನೋಡ್ತಿದ್ರ ಪಬ್ಲಿಕ್ ಮ್ಯೂಸಿಕ್. ಹಾಗೇನೆ ಸಚಿನ್ ಜೊತೆಗೆ ನಿಮ್ಮ ಪ್ರೀತಿಯ ಭೋಜಮ್ಮ ನಿಮ್ಮೊಟ್ಟಿಗೆ ಇದ್ದಾರೆ. ನೀವ್ ಹಿಂಗ್ ಹೋಗ್ಬೇಡಿ, ಇಲ್ಲೇ ನಿಂತ್ಕೊಳ್ಳಿ. ಸಚಿನ್ ಸ್ವಲ್ಪ ಆದ್ರೂ ಪರವಾಗಿಲ್ಲ ಹೇಳ್ತಾ ಇದ್ದ. ನನಗೆ ಹೇಳಕ್ ಹೋದ್ರೆ ಬಾಡಿ ಲ್ಯಾಂಗ್ವೇಜ್ ತಪ್ಪೋದು. ನಮಗೆ ಆನ್ಸರ್ ಕೊಡಿ, ನಿಮ್ಮದು ಏನ್ ಪ್ರಾಬ್ಲಮ್ ಇದೆ ಹೇಳಿ, ಅಷ್ಟೊತ್ತಿಗೆ ನಿಮ್ಗೆ ಒಂದು ಸಾಂಗ್ ಹಾಕ್ಲಾ? ಹಾಕ್ತೀವಿ. ಸಾಂಗ್ ಮೊದ್ಲೇ ಹಾಕ್ಸ್ಬಿಟ್ರ. ನನ್ನ ಪ್ರೀತಿ ಗೆಳೆಯರೇ, ನಾನು ಚಕ್ರಿ ಬಂದಿದ್ದೀನಿ. ಹೇ, ನನ್ನ ಮರ್ತೋಗ್ಬಿಟ್ರಿ. ನಾನು ಚಕ್ರಿ ಬಂದಿದ್ದೀನಿ. ನನ್ನ ಗೆಳತಿ ಇಲ್ಲಿದ್ದಾಳೆ, ಅವಳ ಹೆಸರು ನಿಮ್ಗೆ ಗೊತ್ತೇ ಇರ್ಬೇಕಲ್ವಾ? ಗೊತ್ತಿಲ್ವಾ? ಶಿಲ್ಪಿ ಗೊತ್ತಿಲ್ವಾ ನಿಮ್ಗೆ? ಗೊತ್ತೇ ಇದೆ. ಚಕ್ರಿ ಎಷ್ಟು ಇನ್ವಾಲ್ವ್ ಆದ್ರು ಅಂದ್ರೆ ಗ್ಯಾಪ್ ಅಲ್ಲಿ ಹಿ ಕಾಲ್ಡ್ ಮಿ ಶಿಲ್ಪಿ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ರು. ಐ ಆಮ್ ಲುಕಿಂಗ್ ಅಟ್ ಹಿಮ್, ಹಿ ಇಸ್ ಕಾಲಿಂಗ್ ಮಿ ಶಿಲ್ಪಿ. ಲೋ ವೀಕ್ಷಕರೇ, ನಾನು ನಿಮ್ಮೆಲ್ಲರ ಪ್ರೀತಿಯ ಸಚಿನ್. ಸಚಿನ್ ನಿನ್ ಜೊತೆಗೆ ನಾನು ಇದ್ದೀನಿ ಭೋಜಮ್ಮ.
ಓಕೆ ನಾವು ಈ ತರ ಹೇಳ್ಬಿಡಿ, ನಾನು ಇದೀನಿ ಭೋಜಮ್ಮ ಅಂತ ಅವಂಗೇನು ಹೇಳೋದು. ಪ್ರಾಕ್ಟೀಸ್ ಮಾಡ್ಬೇಕನ್ನೋ ಅಷ್ಟೇ ಭೋಜಮ್ಮ ಅವ್ರು ಫುಲ್ ಡಲ್ ಆಗಿದ್ರು, ಅಂದ್ರೆ ಅಷ್ಟು ನೀಟಾಗಿ ಪಿಕಪ್ ಮಾಡ್ಕೊಂತ ಇರ್ಲಿಲ್ಲ. ಓನ್ ಮಾಡಿದ್ರೆ ನಂಗೆ ಚೆನ್ನಾಗಿ ಬರ್ತದೆ. ಓಕೆ ಆಯ್ತು, ಓನ್ ಆಗಿ ಮಾಡಿ. ವೆರಿ ಗುಡ್ ಈವ್ನಿಂಗ್ ಅಂದ ತಕ್ಷಣ ನೀವು ಪಕ್ಕದಲ್ಲಿ ನಾನು ಇದ್ದೀನಿ. ಓಕೆ ಬಂದ್ಬಿಡ್ಬೇಕು. ಓಕೆ ಹಾಯ್ ಹಲೋ ನಮಸ್ಕಾರ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಶಿಲ್ಪಿ ನನ್ ಮರ್ತ್ ಬಿಟ್ಟಿಯಾ, ನಿನ್ ಮಾತ್ರ ಇಂಟ್ರೊಡ್ಯೂಸ್ ಮಾಡ್ಕೋತಿಯಾ? ಸೊ ನನ್ಗೂ ಚಕ್ರವರ್ತಿ ಸರ್ ತುಂಬಾ ಒಂಥರ ವಿ ಹ್ಯಾವ್ ಅ ಲಾಟ್ ಆಫ್ ಅಟ್ಯಾಚ್ಮೆಂಟ್. ತುಂಬಾ ಜನರೇಷನ್ ಗ್ಯಾಪ್ ಬರ್ತಿದೆ ನಮ್ಮಿಬ್ಬರ ಪ್ರೀತಿ ಅದು, ಇದೇನ್ ಗ್ಯಾಪ್ ಅದು ಪ್ರೀತಿ ಅದು. ನಮ್ ಚಕ್ರವರ್ತಿ ಸಾಹೇಬ್ರು ಇವತ್ತು ಫುಲ್ ಚಾರ್ಜ್ ಆಗಿ ಬಂದಿರೋದ್ರಿಂದ ಸಖತ್ ಜೂಮು. ಸಾರಿ ಫ್ರೆಂಡ್ಗಳೇ, ದಯವಿಟ್ಟು ಕ್ಷಮಿಸಿ. ಇವಳು ನೋಡಿದ ತಕ್ಷಣ ನಿನ್ ಮನ್ಸು ಹೆಂಗೆ ಹೋಗಾಯ್ತು. ಪಕ್ಕದಲ್ಲಿ ಒಂದು ಬ್ಯೂಟಿಫುಲ್ ಹುಡುಗಿ ನಿಲ್ಲಿಸ್ಕೊಂಡ್ಬಿಟ್ಟಿದ್ದೀರಾ, ನಂಗೆ ತುಂಬಾ ಬೇಜಾರಾಗ್ತಿದೆ ಚಕ್ರಿ. ಓಡಿಸ್ಬಿಡ್ಲಾ? ಚಕ್ರಿ ಭೋಜವ್ರೇನ ಇನ್ನು ಮದುವೆ ಆಗಿಲ್ವಂತೆ. ಸಾರಿ, ಇದು ಲೈವ್ ಶೂಟ್. ಅಯ್ಯೋ ಪ್ರಾಕ್ಟೀಸೇ ಹಿಂಗ್ ಮಾಡ್ತಾವ್ರೆ, ಇನ್ ಪರ್ಫಾರ್ಮೆನ್ಸ್ ಹೆಂಗಿರುತ್ತೋ ಏನೋ. ಲೈವ್ ಟೆಲಿಕಾಸ್ಟ್ ಮಾಡೋರ್ಗೆ ನೋಡೋರ್ಗೆ ದೇವ್ರು ಚಂದಾಕಿಟ್ಟಿರ್ಲಿ. ಹಾಯ್ ಹಲೋ ನಮಸ್ಕಾರ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇದು ನಮ್ಮ ಶಿಲ್ಪಿ. ಓಕೆ ಲೈವ್ ಸೂಪರ್ ಗುರು. ಹಲೋ ವೀಕ್ಷಕರೇ, ನಾನ್ ನಿಮ್ಮೆಲ್ಲರ ಪ್ರೀತಿಯ ಸಚಿನ್. ನಿಮ್ಮೊಂದಿಗೆ ಪ್ರೀತಿಯ ಭೋಜಮ್ಮ ಬರ್ತಾ ಇದ್ದಾಳೆ. ನೀವು ನೋಡ್ತಿದ್ದೀರಾ ಮಸ್ತಿ ಕುಸ್ತಿ. ಸೊ ನಾನು ಭೋಜಿ ಸೇರ್ಕೊಂಡು ಒಂದು ಸೂಪರ್ ಆಗಿರೋ ಟಾಪಿಕ್ ತಂದೀವಿ ನಿಮ್ಗೆ. ಅದು ಬಂದು ಲವ್ ಮ್ಯಾರೇಜ್ ಒಳ್ಳೇದಾ ಇಲ್ಲ ಅರೇಂಜ್ ಮ್ಯಾರೇಜ್ ಒಳ್ಳೇದಾ? ಸಚಿನ್ ಒಂದು ಸ್ಟಾರ್ಟ್ ಮಾಡಿದೆ, ಅದಕ್ಕೆ ಒಂದು ಎದುರಾಗಿ ನಾನು ಹೇಳಕ್ ಶುರು ಮಾಡಿದೆ. ಓಕೆ ನಮ್ದು ಹೆಂಗಿದ್ರು ಜನರೇಷನ್ ಡಿಫ್ರೆನ್ಸ್ ಇದೆಲ್ಲ, ಸೊ ಸ್ವಲ್ಪ ನೀವು ದೂರ ನಿಂತ್ಕೊಳ್ಳಿಪ್ಪ. ಯಾರು ಹೇಳು ನಮ್ ಜನರೇಟರ್? ನಮ್ ಜನರೇಟರ್ ಪ್ರೀತಿ ಇದೆ. ನಮ್ ಸೂಪರ್ ಸೀನಿಯರ್ ಚಕ್ರವರ್ತಿ ಸಾಹೇಬ್ರು ಹಿಂಗ್ ಮುತ್ಕೊಡ್ತಿರೋದು ನೋಡಿದ್ರೆ ಬಾಲಿವುಡ್ ಕಿಸ್ಸಿಂಗ್ ಹೀರೋ ಇಮ್ರಾನ್ ಹಶ್ಮಿ ಜ್ಞಾಪಕಕ್ಕೆ ಬರ್ತಾರೆ. ಬಟ್ ಅವ್ರು ಕೊಡೋ ಮುತ್ತು ಕರಕರ, ಇವ್ರು ಕೊಡೋ ಮುತ್ತು ಆರೋಗ್ಯಕರ. ಜನರೇಷನ್ ಲವ್ ಇರ್ಲಿ, ಜನರೇಷನ್ ಲವ್ ಆಯ್ತು, ಪ್ರೀತಿ ಆಯ್ತು, ಎಲ್ಲ ಆಯ್ತು. ನಾನ್ 20s he was 21 ಆ ತರ ಆಡ್ತಾ ಇದ್ರು ಚಕ್ರಿ ಸರ್. ನಾನ್ ಅಡ್ವಾನ್ಸ್, ನನ್ಗಿಂತ ಅಡ್ವಾನ್ಸ್ ತರ ಆಡ್ತಾ ಇದ್ರು. ಫಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹಲೋ ಹಲೋ, ತಮ್ಮ ಹೆಸರು? ನನ್ನ ಹೆಸರು ಶ್ರೀನಿವಾಸ್ ಅಂತ. ಎಂತ ಮಾಡ್ತಿದ್ದೀರಾ ಶ್ರೀನಿವಾಸ್ ಅವರೇ? ನಾನು ದೇವಸ್ಥಾನದಲ್ಲಿ ಅರ್ಚಕನಾಗಿದ್ದೀನಿ. ಹೌದಾ? ನಮ್ಮ ಇದರಲ್ಲಿ ಪ್ರೋಗ್ರಾಮಿಗೆ ಫಸ್ಟ್ ಆಗಿ ಸತ್ಯನಾರಾಯಣ ಪೂಜೆಗೆ ನಿಮ್ಮನ್ನೇ ಇನ್ವೈಟ್ ಮಾಡ್ತೀವಿ. ಖಂಡಿತವಾಗ್ಲು. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಫುಲ್ ಡ್ರಾಪ್ ಆದ್ರು, ಅಂದ್ರೆ ಅಷ್ಟು ಇದ್ರಲ್ಲಿ ಗೊತ್ತಾಗ್ತಿರ್ಲಿಲ್ಲ. ಕಾನ್ಸೆಪ್ಟ್ ನಾನು ತಗೊಂಡಿದ್ ಬಂದು ಅವ್ರಿಗೆ ಸ್ವಲ್ಪ ಈಸಿ ಆಗಂಗಿತ್ತು. ಹಲೋ ಹಲೋ, ತಮ್ಮ ಹೆಸರು? ಅಕುಲ್ ಅಂತ. ಅಕುಲ್, ತಾವು ಎಂತ ಮಾಡ್ತಿದ್ದೀರಾ? ನಾನು ಬಿಕಾಮ್ ಓದ್ತಾ ಇದ್ದೀನಿ. ಸ್ಟಡಿ ಮಾಡ್ತಿದ್ಯಾ? ಮತ್ತೆ ಏನಾದ್ರು ಡೌಗು ಏನಾದ್ರು ಉಂಟಪ್ಪ? ಹಲೋ ಹಲೋ, ಪ್ಲೀಸ್ ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಜೋರ್ ಮಾಡ್ತೀರಾ? ನಿಮ್ ವಾಯ್ಸ್ ಅಷ್ಟು ಆಡಿಬಲ್ ಇಲ್ಲ. ಎಲ್ಲಾ ನಿರೂಪಕರು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಅಂತಿದ್ರೆ ನಮ್ ಜೂನಿಯರ್ ಶಿಲ್ಪ ಜಾಸ್ತಿ ಮಾಡಿ ಅಂತಾರೆ. ನೋಡೋಣ ಏನಾಗುತ್ತೆ ಅಂತ. ನಾವು ಬಾ ತೆಳ್ಳ ಮದುವೆ ಮಾಡ್ಕೋಬೇಡಿ ನಂತರ ನೀವು ಸುಖವಾಗಿರ್ಬೇಕಾದ್ರೆ ಮದುವೆ ಮಾಡ್ಕೊಂಡ್ರೆ ಅಷ್ಟೇ. ಚಕ್ರಿ ಸರ್, ನಮ್ಮನ್ನ ಮದುವೆ ಆಗ್ಬಿಡಿ ಅಂತ ಹೇಳಿ ನೀವು ಶಿಲ್ಪನ್ಗೆ 2 ಸಲ ಮುತ್ತಿಕ್ಕಿದ್ರೆ ನಮ್ಗೆ ಆಸೆ ಆಗಲ್ವಾ ಸರ್? ನಮ್ಗೂ ನಿಮ್ಗೆ ಎಲ್ಲ ತರದ್ದು ಒಳ್ಳೇದ್ ಮಾಡ್ಲಿ. ಹಾಡು ಕೇಳಿ, ಈ ಹಾಡು ನಿಮ್ಗೋಸ್ಕರ. ಓಕೆ ವೀಕ್ಷಕರೇ, ಸೂಪರ್ ಆಗಿರೋ ಸಾಂಗ್ ನಾನು ನೋಡ್ಕೊಂಡ್ ಬಂದಿದ್ದೀರಾ. ನೆಕ್ಸ್ಟ್ ಕಾಲ್ ಕರಿಲ್ಲ? ಇರಿ ಒಂದ್ ಸ್ವಲ್ಪ ಮಾತಾಡ್ಬಿಡೋಣ, ನನ್ಗೆ ನಿಮ್ ಜೊತೆ ತುಂಬಾ ಕೇಳಕ್ಕಿದೆ. ಹೇಳಿ. ಲೀಡ್ ಕೊಟ್ಟು ಆಮೇಲೆ ಸ್ವಲ್ಪ ಅವ್ರಿಗೆ ಟಾಪಿಕ್ ಒಂದು ಎತ್ಕೊಡ್ತಾ ಇದ್ದೆ. ಸೊ ಅವಾಗ ಅವರು ಮಾತಾಡಿದ್ರೆ ಮಾತಾಡ್ತಾನೆ ಇದ್ರು. ಹಲೋ ಹಲೋ, ತಮ್ಮ ಹೆಸರು? ನಾವು ಶಂಕರಪ್ಪ ಉಳ್ಳಾಗಡ್ಡಿ ಮಾಡ್ರಿ ಮಾತಾಡೋದು. ಶಂಕರಪ್ಪ. ಹಲೋ, ತಮ್ಮ ಹೆಸರು? ನನ್ನ ಹೆಸರು ಮಾಯಾ ಅಂತ. ಅಯ್ಯೋ ಮಾಯಾ, ಏನ್ ಮಾಡ್ತಿದ್ದೀರ ಮಾಯಾ? ಮಾಯಾ, ನಾನು ಒಂದು ಹುಡುಗನ ಲವ್ ಮಾಡಿದ್ದೀನಿ, ಅವ್ರು ನನ್ನ ಲವ್ವೇ ಮಾಡ್ತಾ ಇಲ್ಲ. ಅದ್ಯಾಕೆ ಮಾಯಾ ಹಂಗೆ ಮಾತಾಡ್ತಿದ್ರ? ಚಕ್ರಿ, ಇನ್ನು ನೀವು ಮದ್ವೆ ಆಗಿಲ್ಲ ಅಲ್ಲ? ಇಲ್ಲ ಮಂಜುಳ ಅವರೇ, ಏನಾದ್ರು ಸ್ವಲ್ಪ ಚಿಕ್ಕವರಾಗಿದ್ರೆ ನಾನೇ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಇವಾಗ ಏನ್ ಕಾಲ ಮಿಂಚಿಲ್ಲ, ನನ್ನ ಮನಸ್ಸು ಚಿಕ್ಕದಾಗಿದೆ ಮಂಜುಳ ಅವರೇ, ಸ್ವಲ್ಪ ನೋಡಿ ದಯಮಾಡಿ ಪ್ಲೀಸ್. ಚಕ್ರವರ್ತಿ ಸಾಹೇಬ್ರು ಮಾಡ್ತಿರೋ ನಿರೂಪಣೆ ಸ್ಟೈಲು ಭಿಕ್ಷೆ ಬೇಡೋ ತರ ಇದ್ರು ನಿಜವಾಗ್ಲೂ ಅವರ ನಡೆ ನುಡಿ ಶ್ರೀರಕ್ಷೆ. ಥ್ಯಾಂಕ್ ಯು ವೀಕ್ಷಕರೇ, ನಿಮ್ ಜೊತೆ ಮಾತಾಡಿ ತುಂಬಾ ಸಂತೋಷ ಆಯ್ತು. ಬಹಳ ಸಂತೋಷ ಆಗ್ತಿದೆ. ಹೌದು, ದೇವ್ರು ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ. ಹೌದು ಅಂತ ಹೇಳ್ಬಿಟ್ಟು ನಮ್ ಕಾರ್ಯಕ್ರಮ ನಾವು ಮುಗಿಸ್ಕೊತೀವಿ. ಥ್ಯಾಂಕ್ ಯು ಸೊ ಮಚ್. ಜುಗಲ್ಬಂದಿ ನಿರೂಪಣೆ ಮುಗೀತು. ಈಗ ಎಲ್ರದ್ದು ಜಾತಕ ಬರ್ಬೇಕು ಅಷ್ಟೇ.
ಆಮೇಲೆ ಏನಿರ್ಬೋದು, ಯಾರು ನಮಗೆ ಟ್ರೈನಿಂಗ್ ಕೊಡ್ಲಿ ಬರ್ತಾರೆ ಅಂತ ಒಂದು ಸ್ವಲ್ಪ ಉತ್ಸುಕತೆ ಆಯಿತು. ಸರ್ಪ್ರೈಸ್ ತೆಗೆದ ತಕ್ಷಣನೇ ಅಲ್ಲಿ ಬಕ್ರ ಸುನೀಲ್ ಸರ್ ನಿಂತಿದ್ರು, ಅವ್ರನ್ನ ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು. ಓಕೆ, ಲೈಫ್ ಸೂಪರ್ ಗುರು. ಓಕೆ, ಈಗ ನೀವು ಕುರಿ ಮಾಡೋಕ್ಕೆ ಎಲ್ಲರೂ ರೆಡಿ ಆಗಿದ್ದೀರಾ ಅಲ್ವಾ? ಇದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಬರ, ಅಲ್ಲಿ ಡಿಸ್ಕಸ್ ಮಾಡೋಣ ನೋಡಿ. ಬನ್ನಿ, ಪ್ಲೀಸ್ ಫಾಲೋ ಮೀ. ಈಗ ಸೀರಿಯಲಲ್ಲೆಲ್ಲ ನಿಮಗೆ ಡೈಲಾಗ್ಸ್ ಕೊಡ್ತಾರೆ ಅಲ್ವಾ? ಫಿಲಮಲ್ಲೂ ಡೈಲಾಗ್ಸ್ ಕೊಡ್ತಾರೆ. ಅಲ್ಲಿ ಒಂದ್ಸತಿ ಟೇಕ್ ಆದರೆ ಮತ್ತೆ ಕಟ್ ಆಗುತ್ತೆ. ಕಟ್ ಮಾಡಿಬಿಟ್ಟು ಈಗ ಟೇಕ್ ಮಾಡ್ಬೋದು. ಬಟ್ ಈ ಕುರಿ ಏನು ಮಾಡಕ್ಕೆ ಹೋಗ್ತಿರೋ ಇದ್ರೊಳಗಡೆ ಒಂದ್ಸತಿ ಟೇಕ್ ಆದರೆ ಮತ್ತೆ ಕಟ್ ಆಗೋಕ್ಕೆ ಚಾನ್ಸ್ ಇಲ್ಲ. ಓಕೆ, ಆಮೇಲೆ ಒಂದು ಕ್ಯಾಮ್ರಾಮನ್ ಒಂದು ಫಿಕ್ಸ್ ಮಾಡಿಕೊಟ್ಟಿರ್ತಾರೆ ನಿಮಗೆ, ಇಷ್ಟೇ ಪೊಸಿಷನಲ್ಲಿ ಆಟ ಆಡಬೇಕು ಅಂತ. ಈಗ ಅದು ಎಷ್ಟೇ ಅದೇನೇ ಮಂಚೆ ತೊಗೊಂಬರ್ಲಿ, ಗನ್ನೆ ತೊಗೊಂಬರ್ಲಿ, ನಾವು ಆ ಫೀಲ್ಡ್ ಬಿಟ್ಟು ಹೋಗೋಂಗಿಲ್ಲ. ಯಾಕಂದ್ರೆ ನಾನು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಕುರಿನೇ ಪ್ಲಸ್, ಅವರೇ ದೇವ್ರು ನಮ್ಗೆ ಈಗ ಅನ್ನೋದತ್ರ. ಅವ್ರು ಎಷ್ಟು ಮಾತಾಡ್ತಾರೋ, ಎಷ್ಟು ಕಾಮಿಡಿ ನೀವು ಅವ್ರ ಕಡೆಯಿಂದ ತೆಗಿಸ್ತೀರೋ ಅಷ್ಟು ಪ್ಲಸ್ ಪಾಯಿಂಟ್. ನಾವು ಮಾತಾಡಬಾರ್ದು ಆ ಟೈಮ್ಗೆ. ಅಕಸ್ಮಾತ್ ಅವ್ರು ಕಡಿಮೆ ಆದಾಗ, ಅವ್ರು ಡಮ್ಮಿ ಆದಾಗ ಅವ್ರನ್ನ ನಾವು ಬ್ಲಾಸ್ಟ್ ಮಾಡಬೇಕು. ಒಬ್ರು ಹಾಕಿ ಕೊಟ್ಬಿಟ್ಟು ಅವ್ರನ್ನ ರೈಸ್ ಮಾಡ್ಬೋದು. ಜಾಸ್ತಿ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ಬಾರ್ದು, ಜಾಸ್ತಿ ಅಟ್ಯಾಕ್ ಮಾಡಬಾರ್ದು. ಅವ್ರ ಕೈಯಿಂದ ಕಾಮಿಡಿ ತೆಗಿಸುವಷ್ಟು ನಮಗೆ ಪ್ಲಸ್ ಪಾಯಿಂಟ್ ಇರುತ್ತೆ. ಓಕೆನಾ? ನಮಗೆ ಒಂಚೂರು ಐಡಿಯಾಸ್ ಎಲ್ಲ ಕೊಟ್ಟರು. ಅಂದ್ರೆ ಈ ತರ ನೀವು ಅಪ್ರೋಚ್ ಮಾಡ್ಬೋದು, ಈ ತರ ಹೋಗ್ಬೋದು. ಆದ್ರೆ ಟೀಮ್ ಕೋಆರ್ಡಿನೇಷನ್ ತುಂಬಾ ಮುಖ್ಯ ಅದಕ್ಕೆ. ಸೊ ಎಲ್ಲಾರನ್ನೂ ಕೂರ್ಸ್ಕೊಂಡವ್ರು ಕರೆಕ್ಟಾಗಿ ಹೇಳ್ಕೊಟ್ಟಾಗ ಎಲ್ಲೋ ಒಂದ್ ಕಡೆ ಧೈರ್ಯ ಬಂತು. ಯಾವ ತರ ಕ್ಯಾರೆಕ್ಟರ್ ಇದಕ್ಕೆ ಚೂಸ್ ಮಾಡ್ಬೇಕು ಸರ್? ಅಂದ್ರೆ ಕ್ಯಾರೆಕ್ಟರ್ ಅಂದ್ರೆ ಸ್ವಲ್ಪ ಇದು ಇನ್ನೋಸೆಂಟ್. ಏನ್ ಭಯ ಆಯ್ತು, ಹಿಂಗ್ ಓದಕ್ ಬರಲ್ವಲ್ಲ ನನಗೆ, ಹೆಂಗೆ ಮಾಡೋದು ಅಂತ ಭಯ ಆಗೋಯ್ತು. ಟಿವಿ ಮುಂದೆ ಹೇಳ್ಬೇಕಂತಲ್ಲ ಆಯ್ತಾ ಇಲ್ಲ. ನೀವು ಮಾಡ್ತೀರಾ? ಪಾಪ ದೇವಮಂಗ ಮೊದಲೇ ಸ್ವಲ್ಪ ಶಿಕ್ಷಣ ಇಲ್ಲ ಅವರಿಗೆ, ಹಾಗಾಗಿ ನಾನು ಒಪ್ಕೊಂಡೆ. ಎಲ್ಲ ಸಿಕ್ಕಾಪಟ್ಟೆ ಒಳ್ಳೆ ಕಾಟ್ಲೇನೆ ಇದು ಅನ್ಕೊಂಡು ಟ್ರೈ ಮಾಡಕ್ಕೆ ಅಂತ ಟಾಸ್ಕ್ ಸ್ಟಾರ್ಟ್ ಮಾಡಿದ್ವಿ ನಾವು. ಯಾವ್ದಾರು ಇಲ್ಲಿ ಯಾವ್ದಾರು ಕೆರೆ ಬಾವಿ ಯಾವ್ದು ಇಲ್ವಾ? ಕೆರೆ ಬಾವಿ ಯಾವ್ದು ಇಲ್ವಾ? ಇಲ್ಲ ಸರ್, ಹಿಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಗಿದೆ, ಸತ್ತೋಗ್ಬಿಡೋದು ಅನ್ಸ್ತೈತೆ ಲೈಫ್. ನಮ್ಮ ತಾತ ಸತ್ತಿ 15 ವರ್ಷ ಆಯಿತು ಸರ್. ಈಗ ಏನು ಮಾಡೋವಂತ್ಯಾ ಅಂತ ಹೇಳಿದ್ರು. ಅದಕ್ಕೆ ಸರ್ ನೋಡಕ್ಕೆ ನೀವು ನಮ್ಮ ತಾತನ ಥರನೇ ಇದ್ದೀರಾ, ನಿಮಗೆ ಹತ್ತಿ ಹಾಕ್ಬಿಟ್ಟು ಕುಂಕುಮ ಹಾಕ್ಬಿಟ್ಟು ಪೂಜೆ ಮಾಡ್ಬಿಡ್ತೀನಿ ಸರ್. ವರ್ಷನೂ ಮಾಡ್ಕೊ ಬಂದಿರೋದೇ ಇದು, ಈಗ 15ನೇ ವರ್ಷ ನಿಮಗೆ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲಿ ಮೂಗತ್ತಿ ಹಾಕ್ತೀನಿ ನಿಮಗೆ, ನೀವು ಮಾಡಿ ಸರ್, ಎಷ್ಟು ಬೇಕೋ ಅಷ್ಟು ಕೊಡ್ತೀನಿ ನಿಮಗೆ. ಆ ಥರ ಒಂದು ಇದೈತೆ ಸರ್, ನಮ್ಮ ತಾತನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. 5 ನಿಮಿಷ ಹಿಂಗೆ ಹಾಕ್ಬಿಡ್ತೀನಿ ನೋಡಿ ಸರ್. ಅವ್ರು ಸಿಕ್ಕಾಪಟ್ಟೆ ರೈಸ್ ಆಗೋದು, ನನ್ನ ಕಣ್ಣು ಹೆಂಗೋ ಕಾಣಿಸ್ತೀನಿ ನಾನು, ಹಂಗೆ ಹಿಂಗೆ ಅಂತ ಕೆಟ್ಟ ಮಾತೆಲ್ಲ ಬೈದ್ರು. ಏನ್ ಸರ್ ಸರ್ ಬನ್ನಿ ಸರ್, ಇಲ್ಲ ಇಬ್ರು ಹೊಂಟಾಗಲ್ಲ. 10 ನಿಮಿಷ ಆದ್ಕೊಂಡು ನಾನು ಎಂಟ್ರಿ ಆದೆ, ಅಂದ್ರೆ ಅವ ನನ್ನ ಮಗ ಅಂತ. ಯಾಕೆ ಬಂದಿದ್ದಿಲ್ಲ? ಇಲ್ಲ, ನಮ್ಮ ತಾತನ ತರ ಇಲ್ಲ ಇವನು. ಹೌದಲ್ಲ, ಅದರಲ್ಲಿ ಇಬ್ರು ಫೋರ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅವ್ರಿಗೆ ಇನ್ನೂ ಟೆಂಪರ್ ಆಗೋಗೋಯ್ತು. ಅವನು ತಾತ ಕಳ್ಕೊಂಡು ತುಂಬಾನೇ ದುಃಖದಲ್ಲಿದ್ದಾನೆ. ಒಂದ್ ಸ್ವಲ್ಪ ಅವನಿಗೋಸ್ಕರ ಸ್ವಲ್ಪ ನೀನು ನಮ್ಮನ್ನ ಕಲ್ಲಿ ಹೊಡಿಲಿಕ್ಕೆ ಬರೋದ್ರಾಗಿದ್ದ ಅಷ್ಟ್ರಾಗಿ ಅಭಿಯಾದ. ಸರ್ ಬೇಜಾರು ಮಾಡ್ಕೋಬಿಡಿ, ಇಲ್ಲಿ CTV ಕ್ಯಾಮ್ರಾ ಇದೆ, ಲೈವ್ ಸೂಪರ್ ಗುರಿಂದ ಬರ್ತಾ ಇದೀವಿ ಅಂತ ಹೇಳಿದ್ರು. ಸೊ ಈ ತಾತನ್ ಫಸ್ಟ್ ಟ್ರೈ ಮಾಡಿ ನೋಡೋದ. ಏನಕ್ಕಂದ್ರೆ ಈಗ ಗಟ್ಟಿ ಮುಟ್ಟಿ ಆದ್ರೆ ಮನುಷ್ಯ ಇದು 1 ಏಟ್ ಕೊಟ್ಟ ಅಂದ್ರೆ ಹಲ್ಲು ಮುರಿದೋಗಿ ಕೈಗೆ ಬಂದಿರೋದು. ಲುಂಗಿ ಬೇಕು ಅರ್ಜೆಂಟಾಗಿ, ಇವತ್ತು ಮದುವೆ ಅಟೆಂಡ್ ಮಾಡೋದಿದೆ. ಸೊ ಈ ಪ್ಯಾಂಟ್ ಶರ್ಟ್ ಅಲ್ಲಿ ಹೋಗಂಗಿಲ್ಲ, ಲುಂಗಿ ಬೇಕು ಅಂತ ತಾತನ ಒಂದು ಅಷ್ಟಿಷ್ಟು ಓಡಾಡಿಸ್ದೆ. ತಾತ ಯಾವ ಮಟ್ಟಿಗೆ ಇತ್ತು ಅಂದ್ರೆ ಪಾಪ ಅವ್ರ ನೋಡಿದ ತಕ್ಷಣ ಸ್ಮೈಲ್ ಕೊಟ್ಟು ಹಲ್ಲಲ್ಲಿ ಪಾನ್ಪುರ ಕಟ್ಕೊಂಡಿತ್ತಲ್ಲ, ಅದ್ ನೋಡೋ ಒಂಥರ ಭಯ ಆಗೋಗಿತ್ತು. ಸರ್ 1 ನಿಮಿಷ ಸರ್, ನನ್ನ ಮಾತು ಕೇಳಿ, ಅವ್ನು ನಂಗೆ ಮೋಸ ಮಾಡಿದಾನೆ ಸರ್. ಅವನೇ ಕಳಿಸ್ದೆ ನನ್ಗೆ, ಇವ್ರ ಹತ್ರ ಮಾತಾಡುವಂತ ಇವ್ರು ಒಪ್ಕೋತಾನೆ ಇಲ್ಲ, ನಂಗೆ ಗೊತ್ತಿಲ್ಲ ಅಂತ ಹೇಳ್ತಿದಾರೆ. ನಿಮ್ ತಮ್ಮಗ್ ಸರಿಯಾಗಿ ಒಳ್ಳೆ ಬುದ್ಧಿ ಕಳ್ಸುತ್ತಾನೆ. ಯಾರು ಬಂದು ಹೇಳ್ತಾ ಇರೋದು? ನಿಮ್ ತಮ್ಮನೇ. ನಮ್ಮ ತಮ್ಮ ಹೆಸರೇನು ಗೊತ್ತಿರಲಿಲ್ಲ ಅವ್ರ ತಮ್ಮನ ಹೆಸರು. ನಾನೇ ಒಂದು ಐಡಿಯಾ ಹೇಳಿದೆ, ನಿನ್ ತಮ್ಮನ ಹೆಸರು ಹೇಳಕ್ಕೂ ನಾಚಿಕೆ ಆಗುತ್ತೆ ಅಂತ ಹೇಳ್ಬಿಡೋ ಥರ ಅಕಸ್ಮಾತ್ ಹೆಸರು ಕೇಳಿದ್ರೆ ಅಂತ ಹೇಳಿದೆ. ನೀವು ನೋಡಿದ್ರೆ ನಾವು ನಮ್ಮೂರ ಹತ್ರ ಬಂದು ಸಂಕರ ಪಡಿತಾ ಇದ್ದ ಕಾಲ್ ಮಾಡ್ತೀರಾ ಏನು ಹೇಳಿ? ಈಗ ಸುಮ್ಮನೆ ನಾವೇನು ವೇಟ್ ಮಾಡಿದ್ರೆ ఎవరో వచ్చి కూర్చో పడతాను వచ్చేసి ఎవడో చూపించాడు ನಾವು వచ్చి ಮಾತಾಡ್ತಾರೆ. ಸೊ ಲಾಸ್ಟಲ್ಲಿ ಅವ್ರ ಗಾಡಿ ಕಿತ್ಕೊಬಿಟ್ಟೆ ನಾನು. ಆ ಗಾಡಿ ಕಿತ್ಕೊಂಡಾದ್ಮೇಲೆ ಇನ್ನೂ ರೈಸ್ ಆಗೋರು ಅವರು. ಮಾತಾಡಿ ಫಸ್ಟ್. ಒಂದಲ್ಲ ಎರಡಲ್ಲ 4 ಸಿಮ್ ಐತೆ ಅವನ ಹತ್ರ. ಸರಿ ಹೇಳಮ್ಮ ಅಂತ ಹೇಳ್ಬಿಟ್ಟು, ಸರ್ ಯಾಕೆ ಬಕಾರ ಆದ್ರೆ ಯಾವ್ದೋ ಒಂದು ನಂಬರ್ ಹೇಳೋದು, ಅವ್ರು ಕಾಲ್ ಮಾಡ್ಬಿಟ್ಟು ಸ್ವಿಚ್ ಆಫ್ ಬರ್ತೈತೆ ಅಂದ್ರು. ಕಾಲ್ ಮಾಡೋರೆ ಬಕ್ರ ಆಗಿದ್ದೀರಾ ಅಲ್ಲಿ ನೋಡಿ ಅಲ್ಲಿ
ಅವ್ರನ್ನು ಕ್ಲೀನಾಗಿ ಬಕ್ರಾ ಮಾಡಿದ್ವಿ. ಸೊ ಈಗ ಸಿಕ್ಕದಪ್ಪ ನಿಜವಾದ ಬಕ್ರ ಅನ್ಕೊಂಡು ನಂದಿವತ್ತು ಮದ್ವೆ ಇದೆ, ನನ್ನ ಹೆಂಡತಿ ದೇವಸ್ಥಾನದಲ್ಲಿ ವೇಟ್ ಮಾಡ್ತಿದ್ದಾಳೆ, ನಾನು ನನಗೆ ವಿಟ್ನೆಸ್ ಬೇಕು ಒಂದಿಬ್ರು. ಸೊ ಇವ್ರಿಬ್ರನ್ನ ಕರ್ಕೊಂಡು ಹೋಗೋದಂತ ನನ್ನ ಪ್ಲಾನ್ ಇದ್ದಿದ್ದು. ಹಾಫ್ ಆನ್ ಅವರ್ ಅಷ್ಟೇ, ಹಾಫ್ ಆನ್ ಅವರ್ ಕೇಳಿದ್ರು ಎಲ್ಲಪ್ಪ ಟೆಂಪಲ್ ಅಂತ. ಸೊ ನಾನು ಹೇಳ್ದೆ ಗೋ ಸ್ಟ್ರೇಟು, ಅಲ್ಲಿಂದ ಲೆಫ್ಟು, ಅಲ್ಲೇ ಹಾಲ್ಟು, ಮಧ್ಯದಲ್ಲಿ ಫೈರು, ರೌಂಡ್ 4, ತಾಲಿ ಕಟ್ಟೋದು, ಕೆಲಸ ಮುಗೀತು ಅಂತ ಹೇಳ್ದೆ. ನಮ್ಗೆ ಇವೆಲ್ಲ ಡೋಂಟ್ ಟಚ್ ಮೀ ಅನ್ಕೊಂಡು ಹೋಯ್ತರು. ಹಂಗೆ ನಾನು ಎಸ್ಕಿಸ್ ಮೀ ಅನ್ಕೊಂಡು ಕೂಗ್ತಾ ಇದ್ದೆ. ಜಸ್ಟ್ 2 minutes, you have to just sign and you have to go. ಓಕೆ ವೇಟ್ ಲಿಸನ್. ಸಾಕು, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಂತ ಇಬ್ರನ್ನು ಕರೆದು ಟೋಪಿ ಹಾಕಿ ಆ ಬಕ್ರ ಅನ್ನೋ ವರ್ಡ್ನ ಕನ್ನಡದಲ್ಲೇ ಹೇಳ್ಸಿದೀನಿ. ಹುಡುಗ ಪರವಾಗಿಲ್ಲ, ಹುಡುಗನ ತಂದೆ ಇವ್ರ ತಂದೆನ ಭೇಟಿ ಮಾಡ್ಬೇಕಂತೆ. ಅಕ್ಕಿ ಒಬ್ಬರು ಲವ್ ಮಾಡಿರ್ತಾಳ, ಅದರ ಹುಡುಗನ ತಂದಿ ನಮ್ಮ ಹುಡುಗಿ ತಂದಿ ಜೋಡಿ ಭೇಟಿ ಮಾಡ್ಬೇಕು ಅಂತ ಅವ್ರದ್ದು ಆಶಾ ಇರ್ತದ. ಅದಕ್ಕೆ ಅವನಿಗೆ ಕೆಲಸ ಮಾಡ್ತೀರಾ ಸರ್? ಇವತ್ತು ಒಂದು ಗಂಟೆವರೆಗೂ ನನ್ನ ಗಂಡನ ಆಕ್ಟಿಂಗ್ ಮಾಡ್ತೀರಾ? ಅಯ್ಯೋ ನಿಮ್ ಕಾಲು ಮುಗಿತೇನೆ ಸರ್. ಎಲ್ಲ ದಾರಿಕ್ಕಿಂತ ಕನ್ಯಾದಾನ. ಚಾಕು ಮತ್ತೆ ಏನೇನು ಹಿಡಿದಿದ್ದ ಕೈಯಾಗ, ಅಂದ್ರೆ ಅವ್ರು ಕೆಲಸ ಮಾಡ್ಕೊತ ನಿಂತಿದ್ರು, ಅದನ್ನ ತಗೊಂಡಿನ ಬೆನ್ ಹತ್ತಿದ. ಕನ್ಯಾದಾನ ಮಾಡ್ಬಿಟ್ಟು ಬನ್ನಿ ಸರ್. ನಿಮ್ ಮಗಳ ಇಲ್ವಾ ಸರ್? ಆಮೇಲೆ ಕರೆದ್ರೆ ಬಕ್ರಾ ಮಾಡೋದು ಅಂದ್ರೆ ಅಷ್ಟು ಈಜಿ ಇಲ್ಲ ಅಂತ ಅವತ್ತು ಗೊತ್ತಾಯ್ತು ನನಗೆ. ರಾಜ್, ಯಾಕೋ ಹಿಂಗ್ ಮಾಡ್ತಾ ಇದೀಯಾ? ಪ್ಲೀಸ್ ಈ ತರ ಮಾಡ್ಬೇಡ. 2 years ಇಂದ ನಾವಿದೀವಿ ಕಣೋ, ಪ್ಲೀಸ್. ನಾನು ಕಿರಣ್ ಬಂದ್ಬಿಟ್ಟು ಬೇಕ್ರಿ ಮುಂದೆ ಜಗಳ ಮಾಡೋದು ಅಂಡ್ ಅವ್ರನ್ನ ಇನ್ವಾಲ್ವ್ ಮಾಡ್ಸೋದು. ಸರ್ ನೋಡಿ ಸರ್, ನನ್ನ 2 years ಇಂದ ಪ್ರೀತಿ ಮಾಡ್ತಾ ಇದ್ದಾನೆ, ಈಗ ಬಂದ್ಬಿಟ್ಟು ಮದ್ವೆ ಆಗು ಅಂತ ಹೇಳ್ತಾ ಇದ್ರೆ ಮಾಡ್ತಾ ಇಲ್ಲ. ಅಮ್ಮಗೆಲ್ಲ ಹೇಳ್ಬಿಟ್ಟಿದ್ದೀನಿ. ಅವ್ರನ್ನ ಅಪ್ಸೆಟ್ ಮಾಡೋದು ತುಂಬಾ ಈಸಿ ಅಂತ ಅನ್ಕೊಂಡ್ಬಿಟ್ವಿ ನಾವು. ಇಟ್ ವಾಸ್ ಕ್ವೈಟ್ ಅ ಡಿಫಿಕಲ್ಟ್, ಚಾಲೆಂಜಿಂಗ್, ವೆರಿ ಚಾಲೆಂಜಿಂಗ್ ಟಾಸ್ಕ್. ಹೋಗಿರಿಂದ ಸುಮ್ಮನೆ ತಲೆ ತಿನ್ಬೇಡಲ್ಲಿ. ಯಾರು ರಿಯಾಕ್ಷನ್ ಕೊಡ್ತಿರ್ಲಿಲ್ಲ. ಐ ಥಿಂಕ್ ಅವ್ರಿಗೆ ಗೊತ್ತಿತ್ತು ಇವ್ರೇನೋ ಬಕ್ರಾ ಮಾಡ್ತಾ ಇದ್ರೆ ಮಾಡಿ ಸಾಯ್ಲಿ, ನಾವೇನ್ ರಿಯಾಕ್ಟ್ ಮಾಡಲ್ಲ ಅಂತ. Catching people and trying to convince them is such a difficult thing. It was very adventurous and ಚೆನ್ನಾಗಿತ್ತು. ಹಾಗಾದ್ರೆ ನಕ್ಸಲರ ಶರಣಾಗತಿಯಲ್ಲಿ ಬಿಜೆಪಿ ಏನು ರಾಜಕೀಯ ಮಾಡ್ತಾ ಇದೆ? ಇವ್ರು ಯಾಕೆ ಇಷ್ಟೊತ್ತಲ್ಲಿ ಅದು ಲೈವ್ ಸೂಪರ್ ಗುರುನಲ್ಲಿ ನ್ಯೂಸ್ ಓದಕ್ ಬಂದಿದ್ದಾರೆ ಅಂತ ಚೇರಿಂದ ಕೆಳಗ್ ಬೀಳ್ಬೇಡಿ, ಸ್ವಲ್ಪ ಸಾವರ್ಸ್ಕೊಂಡು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಈ ಹೊತ್ತಿನ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ನಮಸ್ತೆ. ಲೈಫ್ ಸೂಪರ್ ಗುರು ಪ್ರೋಗ್ರಾಮ್ ಇಂದ ಕಂಟೆಸ್ಟೆಂಟ್ಗಳು ಇಬ್ರು ಮೇಡಮ್. ನಾನು ಅರ್ಜುನ್ ಅಂತ, ರಾಮಪ್ಪ ಅಂತ. ಒನ್ ಡೇ ಟಾಸ್ಕ್ ಇದೆ ನ್ಯೂಸ್ ರೀಡಿಂಗ್ ಬಗ್ಗೆ, ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ ಮೇಡಮ್. ಟಿವಿ ಚಾನಲ್ಗೆ ಕರ್ಕೊಂಡು ಹೋದ್ರು. ಹೋದ್ಮೇಲೆ ಸ್ವಲ್ಪ ಸರ್ಪ್ರೈಸ್ ಅಂಡ್ ಶಾಕ್ ಎರಡೂ ಇತ್ತು. ಪಬ್ಲಿಕ್ ಚಾನಲ್ ಒಳಗೆ ಹೋದಾಗ ನಮ್ಮನ್ನ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿ ಒಂದೊಂದೇ ರೂಮ್ಗಳಿಗೆ ಕರ್ಕೊಂಡು ಹೋಗಕ್ ಶುರು ಮಾಡಿದ್ರು. ಅವ್ರು ಏನ್ ತೋರಿಸ್ತಾ ಇದ್ರೆ ಹಂಗೆ ಬಾಯ್ ಬಿಟ್ಕೊಂಡು ನೋಡ್ತಾ ಇದೆ ನಾನು. ಭಯ ಒಳಗಡೆಯಿಂದ ಶುರು ಆಯ್ತು. ಸಾಮಾನ್ಯವಾಗಿ ನಾನು ನ್ಯೂಸ್ ಪೇಪರ್ನೇ ಓದಲ್ಲ, ಏನಂತಂದ್ರೆ ಲೈವ್ ನ್ಯೂಸ್ ಓದ್ಬೇಕು ಅಂದ್ರೆ ಬಹಳ ಕಷ್ಟದ ಕೆಲಸನೇ ಅಂತ ಅನಿಸ್ತು ನಂಗೆ. ಸೊ ಈ ಹೆಡ್ಲೈನ್ಸ್ ನ ಯಾವಾಗ್ಲೂ ಗಟ್ಟಿಯಾಗಿ ಜೋರಾಗಿ ಓದ್ಬೇಕು. ನ್ಯೂಸ್ ಓದೋದ್ರ ಬಗ್ಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ರು. ಓಕೆ ಅರ್ಜುನ್, ಎಲ್ಲದಕ್ಕಿಂತ ಮುಂಚೆ ಕುತ್ಕೊಳ್ಳೋ ಸ್ಟೈಲ್ ಕಲ್ತ್ಕೊಳ್ಳಿ. ಮುಂದೆ ಹಾಕೊಳ್ಳಿ ಚೇರ್ನ. ಓಕೆ, ಓದುವಾಗ ಸುಮ್ಮನೆ ಅಲ್ಲಾಡ್ತೀರಾ? ಓಕೆ ಸ್ಟಾರ್ಟ್. ನಮಸ್ಕಾರ ಹೇಳ್ಬೇಕು. ಆ ಪ್ರಾಕ್ಟೀಸ್ ಟೈಮಲ್ಲಿ ಒಂದು ತುಂಬಾ ಫನ್ ಆಗಿತ್ತು. ನಮಸ್ಕಾರ, ಟಾಪ್ ಸ್ಟೋರೀಸ್ಗೆ ಸ್ವಾಗತ. ಪಬ್ಲಿಕ್ ಟಿವಿಗೆ ಸ್ವಾಗತ. ಇಷ್ಟೊತ್ತು ಏನ್ ಕಲ್ತ್ಕೊಂಡ್ರಿ ನೀವು? ಜಾಲಿ ಜೂನಿಯರ್ ಅರ್ಜುನ್ ಸಿಕ್ಕದವ್ರಿಗೆಲ್ಲ ಬೆಂಡೆತ್ತೋ ಪಾರ್ಟಿ, ಆದ್ರೆ ಅರ್ಜುನ್ಗೆ ಬೆಂಡೆತ್ತಿ ಬ್ರೇಕ್ ಹಾಕ್ತಿರೋ ರಾಧಮ್ಮಂಗೆ ನಮೋ ನಮಃ. ಬೇರೆಯವ್ರ ನ್ಯೂಸು ಕೇಳೋನಲ್ಲ ನಾನು, ಅಂತದ್ರಲ್ಲಿ ಊರವ್ರ ನ್ಯೂಸ್ ಎಲ್ಲ ಓದ್ತಾ ಇದ್ದೀನಿ. ಸೊ ಎಕ್ಸ್ಪ್ರೆಷನ್ಸ್ ವಾಸ್ ವೆರಿ ಇಂಪಾರ್ಟೆಂಟ್. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವರದಿಗಾರರಾದ ರಾಧಾ ಹಿರೇಗೌಡ್ರನ್ನ ನೇರ ಸಂಪರ್ಕ ಮಾಡೋಣ. ಈಗ ಅವ್ರಿಗೆ ಫೋನ್ ಮಾಡಿದ್ದೀವಿ. ರಾಧಾ ಹಿರೇಗೌಡ್ರೆ, ಲೋಹಕ್, ರೋಹಕ್, ರೋಟಕ್, ರೋಟಕ್ ಲೈಟ್ ಹೊಡೆದಿ ಲೋ ಕಾಣಿಸ್ತಾರೆ. ಅಂತೂ ಇಂತೂ ಜಾಲಿ ಜೂನಿಯರ್ ಅರ್ಜುನ್ಗೆ ನೀರಿಳಿಸಿದಾಯ್ತು. ಈಗ ಸೂಪರ್ ಸೀನಿಯರ್ ರಾಮಪ್ಪನವ್ರ ಸರ್ದಿ.
ಪಬ್ಲಿಕ್ ಟಿವಿಗೆ ಸ್ವಾಗತ. ನಾನು ರಾಮಪ್ಪ. ಒಂದೊಂದು ನಿಮಿಷಕ್ಕೊಂದೊಂದು ಹೇಳ್ತಾ ಇದ್ದೆ. ಪಬ್ಲಿಕ್ ಟಿವಿಗೆ ಸ್ವಾಗತ. ನಾನು ರಾಮಪ್ಪ. ಪಬ್ಲಿಕ್ ಟಿವಿಗೆ ಸ್ವಾಗತ. ನಾನು ರಾಮಪ್ಪ ಚೌಧರಿ. ಪಬ್ಲಿಕ್ ಟಿವಿಗೆ ಸ್ವಾಗತ. ನಾನು ರಾಮಪ್ಪ ತವನಂದಿ. ಇಂದಿನ ಸಬ್ಸಿಡಿ ರಹಿತ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಇಳಿಕೆ. ಸ್ವಲ್ಪ ಜೋರಾಗಿ ಓದ್ಬೇಕು. 10 ಗ್ರಾಂ ಚಿನ್ನದಲ್ಲೂ 200 ರೂಪಾಯಿ ಕಡಿತ. ಜೋರಾಗಿ ಅಂದ್ರೆ ಫಾಸ್ಟ್ ಆಗಲ್ಲ. ಚೆನ್ನೈನಲ್ಲಿ ಧೋನಿ ಪರ ನಿಂತ ಶ್ರೀನಿವಾಸನ್. ಧೋನಿ ಪರ ನಿಂತ ಶ್ರೀನಿವಾಸನ್. ಈಗ ಟ್ರೈನಿಂಗ್ ಮುಗೀತು. ನೆಕ್ಸ್ಟ್ ಡೈರೆಕ್ಟ್ ಟೆಲಿಕಾಸ್ಟ್. ನಮಸ್ಕಾರ. ಪಬ್ಲಿಕ್ ಟಿವಿಗೆ ಸ್ವಾಗತ. ನಾನು ರಾಮಪ್ಪ ತವನಂದಿ. ನಾನು ಅರ್ಜುನ್. ಈಗ ಟಾಪ್ ಸ್ಟೋರೀಸ್. ನಕ್ಸಲರ ಶರಣಾಗತಿಯಲ್ಲೂ ಬಿಜೆಪಿ ರಾಜಕೀಯ. ಸಬ್ಸಿಡಿ ರಹಿತ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಇಳಿಕೆ. ನಾನು ಭಾರತೀಯ ಕ್ರಿಕೆಟ್ ಹಾಳು ಮಾಡಿಲ್ಲ. ಪುಂಡರಿಗೆ ಥಳಿಸಿದ್ದ ಸೋದರಿಯರಿಗೆ ಸನ್ಮಾನ. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಇಷ್ಟೊತ್ತು ಸುದ್ದಿ ಕೊಟ್ಟದ್ದು ಪಬ್ಲಿಕ್ ಟಿವಿ. ರಾಮಪ್ಪ ಅಂಡ್ ಅರ್ಜುನ್ ವಾರ್ತೆಗಳನ್ನೇನೋ ಓದಿದ್ದಾಯ್ತು. ಆದ್ರೆ ಓದಿರೋ ವಾರ್ತೆ, ಓದಿರೋ ಸ್ಟೈಲು ರಸವತ್ತಾಗಿತ್ತಾ ಇಲ್ಲ ಕಸವತ್ತಾಗಿತ್ತಾ ಅನ್ನೋದು ಗುಡಿಸಿದ ಮೇಲೆ ಗೊತ್ತಾಗೋದು. ನೀವು 4 ಜನದಲ್ಲಿ ಆಸ್ಟ್ರಾಲಜಿನ ಎಷ್ಟು ಜನ ನಂಬ್ತೀರಾ? ನಂಬ್ತೀನಿ, ನಂಬುದೂ ಇಲ್ಲ. ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಅಂತ ಏನ್ ಬೇಡ, ಯಾವಾಗ್ಲೂ ನಗು ಇರ್ಲಿ ಮುಖದಲ್ಲಿ. ಬನ್ನಿ, ಈಗ ಗುರುಗಳು ಕಾರ್ಯಕ್ರಮದಲ್ಲಿದ್ದಾರೆ, ಅವರನ್ನ ಸ್ವಾಗತಿಸೋಣ ಅಂತ ನಿಮ್ದೇ ಸ್ಟೈಲ್ ಅಲ್ಲಿ ಸ್ವಾಗತಿಸೋಣ. ಈ ಹೆಸರಿಗೆ ಯಾವ ನಕ್ಷತ್ರ ಬರ್ತೈತಿ, ಏನಾಕತಿ? ದಯವಿಟ್ಟು ನಿಮ್ ನಕ್ಷತ್ರ ರಾಶಿ ತಿಳ್ಕೊಂಡು ಮತ್ತೆ ಕರೆ ಮಾಡ್ರಲ್ಲ ಅಂತ ಹೇಳ್ಬಿಟ್ಟು ಇಟ್ಬಿಡ್ರಿ. ನಮ್ಗೆ ವಿದ್ಯಾ ಅನ್ನೋರು ಒಬ್ರು ಬಂದಿದ್ರು. ಅವರು ನೀವು ಈ ತರ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತ ಎಲ್ಲ ಹೇಳ್ಕೊಟ್ರು. ಅವರು ಉತ್ತರ ಕನ್ನಡ ಭಾಷೆ ಏನಿದೆ ಅದೇ ಭಾಷೆಯಲ್ಲಿ ಮಾತಾಡಿ ಅಂದೆ. ನಮ್ಮ ಬೆಂಗಳೂರು ಕನ್ನಡ ಮಾತಾಡಕ್ ಹೋದ್ರೆ ತುಂಬಾ ಮಿಸ್ಟೇಕ್ಸ್ ನ ಮಾಡೋಕ್ ಸ್ಟಾರ್ಟ್ ಮಾಡ್ತಾ ಇದ್ರು. ಆ ವಿಭೂತಿ ಬಳ್ಕೊಂಡ್ಬಿಟ್ರೆ ಜೋಶ್ ಬಂದ್ಬಿಡುತ್ತೆ. ಮೇಕಪ್ ನಡೀತಾ ಇದೆ, ನೋಡೋಣ ಲೆಟ್ಸ್ ಸಿ ಏನಾಗ್ಬೋದು. ದೇವ್ರಿದ್ದಾನೆ, ಕಾಪಾಡ್ತಾನೆ ಅಂತ ಹೇಳಿ ಅನ್ಕೊಂಡಿದೀನಿ. ಆಮೇಲೆ ನಮ್ಗೆ ಎಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿರೋ ತುಂಬಾ ನೋಡಿದೆ, ನಿಜವಾದ ಸ್ವಾಮಿಗಳೇ ಅಂತ ಅನ್ಸ್ಬಿಡ್ತು ನನಗೆ. ಗಜಾನನಂಗೆ ವಂದಿಸುತ್ತಾ ಇವತ್ತಿನ ನಮ್ಮ ಆನಂದ ಭವಿಷ್ಯವಾಣಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಮ್ಮೊಂದಿಗಿದ್ದಾರೆ ಇವತ್ತು ಶ್ರೀ 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 ಕೃಷ್ಣಾನಂದ ಸ್ವಾಮೀಜಿಗಳು. ಕೃಷ್ಣಾನಂದ ಸ್ವಾಮೀಜಿಯವರೇ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ತೆ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನ್ ನಿಮ್ಮನೆ ಮಗಳು ಸೌಮ್ಯ ಚಂದ್ರ. ದಿವ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ ಜೊತೆ ಇದ್ದಾರೆ ಜಟ್ಟಿಮಣಿ ಗುರುಗಳು, ವೇದ ಬ್ರಹ್ಮ ಗುರುಗಳು, ಸಂಖ್ಯಾಶಾಸ್ತ್ರ ಬಲ್ಲವರು, ದೊಡ್ಡ ಮೀಸೆ ಇರೋರು, ಚಿಕ್ಕ ಪರಿಹಾರ ನೀಡೋರು. ಗುರುಗಳನ್ನ ಈಗ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಓಂ ಮಹಿಮೆ ಪೂಜೆ. ಓಂ ನಮಃ ಶಿವಾಯ ನಮಃ. ಓಂ ನಮಃ ಶಿವಾಯ ನಮಃ. ಶಿವಾಯ ನಮಃ. ಗುರುಗಳೇ, ನಿಮ್ಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಸಂಕ್ರಮಣ ಶುಭಾಶಯಗಳು. ಅವರು ಎಲ್ಲೋ ಒಂದ್ ಕಡೆ ತುಂಬಾ ಮಿಸ್ ಹೊಡಿತಾ ಇದ್ರಿಂದ ಸ್ಟಾರ್ಟಿಂಗ್ ನಾನ್ ತಗೊಳ್ತಾ ಇದ್ದೆ, ಅದ್ರ ಮುಂದಕ್ಕೆ ಕ್ಲೂ ಕೊಟ್ಟು ಅವ್ರನ್ನ ಮುಂದೆ ಬಿಡ್ತಾ ಇದ್ದೆ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಹೇಗಿದೆ ಅನ್ನೋದನ್ನ ನೋಡೋಣ. ಮೇಷರಾಶಿಯವರಿಗೆ ಒಳ್ಳೆಯ ಶುಭ ದಿನ ಇರುತ್ತದೆ. ಮನೆಯಲ್ಲಿ ಹೆಂಡರು ಮಕ್ಕಳು ಸಿಹಿ ತಿಂಡಿಯನ್ನು ತಂದು ಸುಖವಾಗಿರುತ್ತಾರೆ. ಗುರುಗಳೇ, ಕಾರ್ಯಕ್ರಮವನ್ನ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮವನ್ನ ತಗೊಂಡ್ಬರೋಣ. ಈಗ ಏನಾದ್ರೂ ಕಾಯಿಲೆ ಬಂದ್ರೆ, ಏನಾದ್ರೂ ಜ್ವರ ಗಿರ ಬಂದ್ರೆ ಡಾಕ್ಟರ್ ಹತ್ರ ಹೋಗ್ತಾರಲ್ಲ, ಹಾಗೇನೆ ಇವಾಗ ಮನೆಯಲ್ಲಿ ಮನಸ್ಥಿತಿ ತುಂಬಾ ತೊಂದರೆ ಆದಾಗ ಅವ್ರು ಎಲ್ಲಿಗೆ ಬರ್ತಾರೆ? ನಮ್ಮ ಹತ್ರ ಬರ್ತಾರೆ. ತುಂಬಾ ನಿಜ ವಚನ, ಏನಂತಾರೆ ವಚನ ಅಲ್ಲ, ತುಂಬಾ ಸತ್ಯವನ್ನು ನೀವು ಸತ್ಯದ ಮಾತನ್ನು ನೀವು ಆಡಿದ್ದೀರಿ. ಕಾಲ್ಸ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು. ಕಾಲ್ಸ್ ಬರಕ್ ಸ್ಟಾರ್ಟ್ ಆದಾಗ್ಲೇ ನನಗೆ ಭಯ ಆಗಿದೆ, ಏನ್ ಮಾತಾಡ್ತಾರೋ, ಕೇಳೋ ಕ್ವೆಶನ್ಸ್ಗೆ ಯಾವ ತರ ಆನ್ಸರ್ ಮಾಡ್ತಾರೋ ಅಂತೇಳಿ. ಗುರುಜಿ ನಮಸ್ಕಾರ. ದೊಡ್ಡಮೀಸೆ ಗುರುಜಿಗೆ ನಮಸ್ಕಾರ. ನಮಸ್ಕಾರ ಗುರುಗಳೇ. ನನಗೆ ಒಬ್ರಲ್ಲ ಇಬ್ರಲ್ಲ 3 ಜನ ಮೋಸ ಮಾಡಿ ಹೊಟ್ಟೋದ್ರು ಗುರುಗಳೇ. ನಾನು ಅನಾಥೆ ಆಗ್ಬಿಟ್ಟಿದೀನಿ ಇವಾಗ. ಮೋಸ ಅಂದ್ರೆ ಏನ್ ಮೋಸ ಅಮ್ಮ ತನ್ಮಯಿ? 3 ಜನ ಕೂಡ ಮದ್ವೆ ಆಗ್ತೀನಿ ಮೋಸ ಮಾಡ್ಬಿಟ್ರು. ಅದಕ್ಕೆ ನಂಗೆ ವೈರಾಗ್ಯ ಬಂದಿದೆ ಇವಾಗ. ನಾನೊಂದು ಅನಾಥಾಶ್ರಮ ಕಟ್ಬೇಕು ಗುರುಗಳೇ. ನಿಮ್ಮ ಕೃಪೆ ಇದೆಯಾ ಗುರುಗಳೇ ನನ್ ಮೇಲೆ? ನಿನ್ನ ಕೆಲಸ ಸರಿ ಆಗತ್ತದ,
ಕಂಕಣ ಬಲ ಕೂಡಿ ಬಂದದ. ಯಾವ್ದು ಈಗಾಗ್ಲೇ 65 ವರ್ಷ, ಯಾವ ಕಂಕಣ ಭಾಗ್ಯ ಗುರುಗಳೇ? ನನ್ನ ಮದ್ವೆ ಆಗಕ್ಕೆ ನೀವೇ ಹೇಳಿ. 75 ವರ್ಷ ಆದವ್ರಿಗೆ ನಾವು ಆಶೀರ್ವಾದ ಮಾಡಿದ್ರೆ ಲಗ್ನ ಆಗ್ಯಾವ ತಂಗಿ. ನೀ ಅದನ್ನ ಯಾವ್ದು ಚಿಂತೆ ಮಾಡಿದಾಡ. ನೋಡಿ ತನ್ಮಯ್ಯ ಅವರೇ, ಹಣೆಲ್ ಬರ್ದಿದ್ದನ್ನ ಯಾರು ತಪ್ಸೋಕಾಗಲ್ಲ. 65 ವರ್ಷ ಕಾದಿದ್ದೀರಾ, ಇನ್ನು 3 ತಿಂಗಳು ಕಾಯೋದೇನ್ ದೊಡ್ಡ ವಿಷಯ ಅಲ್ಲ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಒಂದೆರಡ್ ಕಡೆ ಅಂತೂ ಪಾಪ ಅವ್ರ ಫೋನ್ ಕಾಲಲ್ಲಿ ಅವ್ರೇನೋ ಹೇಳ್ತಾ ಇದ್ರೆ ಇವ್ರೇನೋ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ರು. ನಮ್ಮ ಸಮಸ್ಯೆ ಏನು? ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ. ನಮ್ಮ ಮನೆ ಮುಂದ್ಗಡೆ ಇರುವಂತ ಒಂದು ಹುಡುಗಿ ಯಾವಾಗ್ಲೂ ನನಗೆ ಪ್ರಪೋಸ್ ಮಾಡ್ತಾ ಇರ್ತಾಳೆ. ಮದುವೆ ಆಗಿದ್ದಾಗ ಇನ್ನೊಂದನ್ನ ಹೆಣ್ಣನ್ನ ನೋಡೋದು ಮಹಾ ತಪ್ಪು ಅಲ್ವಾ? ಆದ್ರಿಂದ ನಾನ್ ನೋಡೋ ತಪ್ಪು ಅವರೇ ಬಿಡ್ತಾ ಇಲ್ವೇ? ಅವ್ರು ಬಿದ್ರು ನಿಮ್ಗೆ ಬುದ್ಧಿ ಇಲ್ವಾ ಸ್ವಾಮಿ? ನಿಮ್ಗೆ ಬುದ್ಧಿ ಇದೆಯಲ್ಲ. ಬುದ್ಧಿ ಬರೋದಕ್ಕೆ ಏನಾದ್ರು ಒಂದು ಮಂತ್ರ ಗಿಂತ್ರ ಇದ್ರೆ ಹೇಳ್ಕೊಡಿ ಸ್ವಾಮಿ. ಬುದ್ಧಿಗೆ ಏನು ಮಂತ್ರ ಇಲ್ಲ. ನಾನು ಮಾಡ್ತಾ ಇರೋದು ತಪ್ಪು. ನನಗೆ ಮೊದಲನೇ ಹೆಂಡತಿ ಇದ್ದಾಳೆ, ನಾವು ಪರಸ್ತ್ರೀ ಮೇಲೆ ಕಣ್ಣು ಹಾಕಬಾರದು ಅಂತ ನೀವು ತಿಳ್ಕೊಂಡ್ರೆ ಅದೇ ಮಂತ್ರ, ಅದೇ ಬುದ್ಧಿ. 2ನೇ ಅವರ ಕಾಲರ್ ತಯಾರಾಗಿದ್ದಾರೆ, ನಾವು 2ನೇ ಅವರ ಕಾಲರ್ ಜೊತೆ ಮಾತಾಡ್ಬಿಡೋಣ. ಅದಕ್ಕೆ ಮತ್ತೆ ಒಂದು ಪ್ಲಾನ್ ಮಾಡ್ಕೊಂಡು, ಅಕಸ್ಮಾತ್ ಏನಾದ್ರು ಬೋರ್ ಆಯ್ತು ಅಂದ್ರೆ ನೀನು ಇಮಿಡಿಯೇಟ್ ಗುರುಗಳೇ ಯಾವ್ದೋ ಒಂದು ಕಾಲ್ ಬರ್ತಾ ಇದೆ ಅಂತ ಹೇಳ್ಬಿಡು, ಆಗ ಕಟ್ ಮಾಡ್ಬಿಟ್ಟು ಬೇರೆ ಕಡೆ ಡೈವರ್ಟ್ ಮಾಡ್ತೀನಿ. ದೊಡ್ಡ ಮೀಸೆ ಗುರುಗಳೇ, ನಂದೊಂದು ಸಣ್ಣ ಸಮಸ್ಯೆ ಇದೆ. ಹೇಳ್ರಿ ಪರಿಹಾರ ಹೇಳಿ. ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ, ಅದ್ರದ್ದು PF ದುಡ್ಡು ಇನ್ನೂ ಬಂದಿಲ್ಲ ಗುರುಗಳೇ. ನಾನು ಎಲ್ಲಾ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದೀನಿ, ಆದ್ರೆ PF ದುಡ್ಡು ಬಂದಿಲ್ಲ. ಯಾವಾಗ ಬರುತ್ತೆ? ನಿಮ್ಮ PR ದುಡ್ಡ ಬರ್ಬೇಕಾದ್ರೆ, PF ದುಡ್ಡು ಗುರುಗಳೇ, PR ಅಲ್ಲ, PR ದುಡ್ಡುಗಳು ಬರ್ಬೇಕಾದ್ರೆ ನಮ್ಮ ಆಶ್ರಮಕ್ಕೆ ಬರ್ರಿ. ನೀವು ಕೊಡ್ತೀರಾ ಗುರುಗಳೇ? ಅಲ್ಲ, ನಾನು PF ಅಲ್ಲ, ಆಫೀಸಲ್ಲಿ ಇಸ್ಕೋಬೇಕಲ್ಲ. ನಿಮ್ಮ ಆಶ್ರಮಕ್ಕೆ ಬಂದ್ರೆ ಕೊಡ್ತೀರಾ? ನಮ್ಮ ಆಶ್ರಮಕ್ಕೆ ಬರ್ರಿ, ನಿಮಗ ಆಶೀರ್ವಾದ ಮಾಡಿ ನಾವು ಪ್ರಸಾದ ಕೊಡ್ತೇವೆ. ಆ ಪ್ರಸಾದವನ್ನು ನಿಮ್ಮ ಆಫೀಸಿನಲ್ಲಿ ಒಗೆದ್ರೆ ನಿಮ್ಮನ್ನ ಕರೆದ ತೆಗೆದ್ರಿ ಆಗಲ್ ತೆಗೆದು ನಿಮಗೆ ದುಡ್ಡು ಕೊಡ್ತಾರೆ. ಯಾವಾರ ಬರ್ಬೇಕು? ನೀವು ರವಿವಾರ ದಿವಸ ಬರ್ರಿ. ರವಿವಾರ ಯಾವ ಕಲರ್ ಡ್ರೆಸ್ ಹಾಕೊಂಡ್ ಬರ್ಬೇಕು ಗುರುಗಳೇ? ನಾವು ನೀವು ಬಿಳಿ ಬಟ್ಟೆಯನ್ನು ಹಾಕೊಂಡು ಬರ್ರಿ. ಅವ್ರು ಏನ್ ಹೇಳ್ತಾರೆ ಅದನ್ನ ಚಾಚು ತಪ್ಪದೆ ಪಾಲಿಸಿದ್ರೆ ನಿಮ್ದು PF ಹಣ ಏನಿದೆ ಅದು ಒಂದೇ ವಾರದಲ್ಲಿ ಸಿಗುತ್ತೆ. ಗುರುಗಳೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ತುಂಬಾ ಜನಕ್ಕೆ ಕಷ್ಟಕ್ಕೆ ನಿವಾರಣೆಯನ್ನ ನೀಡಿದ್ರಿ. ತುಂಬಾ ಸಂತೋಷ ಆಯ್ತು ಗುರುಗಳೇ, ಧನ್ಯವಾದಗಳು. ಮುಂದಿನ ವಾರ ಭೇಟಿ ಆಗೋಣ. ನಮಸ್ಕಾರ. ನಮಸ್ಕಾರ. ಸ್ಕ್ರಿಪ್ಟಿಂಗ್ ಅಂತ ಕೂತ್ಕೊಂಡೆ. ಸ್ಕ್ರಿಪ್ಟಿಂಗಲ್ಲೇ ಜಾಸ್ತಿ ಟೈಮ್ ಕಳೆದ್ಬಿಟ್ಟೆ ನಾನು. ಸೊ ಪ್ರಾಕ್ಟೀಸ್ ಸೆಕ್ಷನ್ಗೆ ಅಷ್ಟೊಂದು ಟೈಮ್ ಸಿಕ್ಕಿಲ್ಲ. ಸೊ ಎಲ್ಲೋ ಒಂದು ಕಡೆ ಐ ವಾಸ್ ಹ್ಯಾಪಿ ವಿತ್ ಮೈ ಸ್ಕ್ರಿಪ್ಟ್. ನಟ್ಟ ನಡುವಿನ ರಾತ್ರಿಯಲ್ಲಿ ಬೇಕು ಬೇಡದ ವಿಭಿನ್ನ ಭಯಂಕರ ದೆವ್ವ ಭೂತಗಳ ಪ್ರೇತ ಪಿಶಾಚಿಗಳ ನಂಬಲು ಅಸಾಧ್ಯವಾದ ನೇರ ನಿಜ ಘಟನೆಯ ಬಗ್ಗೆ ಒಂದು ಮಾಹಿತಿ ನೀಡಲು ಬಂದಿದ್ದೇನೆ. ನಾನು ನಿಮ್ಮ ನಿರೂಪಕ ಶರತ್. ಹೀಗೂ ನಡೆಯುತ್ತಾ ಅಂತ ಟೈಟ್ಲ್ ಚೇಂಜ್ ಮಾಡಿಕೊಂಡು ನಾನು 2-3 ಪುಟದಷ್ಟು ಅದಕ್ಕೆ ಲೇಖನವನ್ನು ಸಿದ್ಧಪಡಿಸಿಕೊಂಡು ಸುಮಾರು ಒಂದು 3-4 ಗಂಟೆಗಳ ಕಾಲ ಅಭ್ಯಾಸ ನಡೆಸಿದೆ. ವೀಕ್ಷಕರೇ, ಕಾತುರದಿಂದ ಕಾಯುತ್ತಿರುವ ನಿಮಗೆಲ್ಲರಿಗೂ ಒಂದು ನಿಗೂಢ ವಿಸ್ಮಯ ಘಟನೆಯ ಬಗ್ಗೆ ಹೇಳಲು ನಾನು ಬಂದಿದ್ದೇನೆ. ಕಾತುರದಿಂದ ನೋಡುತ್ತಾ ಇರಿ, ಹೀಗೂ ನಡೆಯುತ್ತಾ. ಸೊ ಇಲ್ಲಿ ಬಂದಿದ್ದೀನಿ, ಇಲ್ಲೂ ಅಷ್ಟೇ ಒಂದು ಸ್ವಲ್ಪ ಹಾರರ್ ಲೊಕೇಶನ್ಸು. ಸೊ ಇದೇ ಥೀಮ್ ಹಿಡ್ಕೊಂಡು ವರ್ಕ್ ಆಗ್ತಿದೆ. ಆ್ಯಕ್ಚುಲಿ ತುಂಬ ಫಾಸ್ಟಾಗಿ ವರ್ಕ್ ಆಗ್ತಿದೆ ಇಲ್ಲಿ. ನಮಸ್ಕಾರ ವೀಕ್ಷಕರೇ, ನಟ್ಟ ನಡುವಿನ ರಾತ್ರಿಯಲ್ಲಿ ಬೇಕು ಬೇಡದ ಭಯಂಕರ ದೆವ್ವ ಭೂತಗಳ ಪ್ರೇತ ಪಿಶಾಚಿಗಳ ನಿಜ ಘಟನೆಯ ನಟ್ಟ ನಡುವಿನ ರಾತ್ರಿಯಲ್ಲಿ ನಿಜವಾದ ಘಟನೆಯ ಬಗ್ಗೆ ಮಾಹಿತಿ ನೀಡಲು ಬಂದಿದ್ದೇನೆ ನಿಮ್ಮ ನಿರೂಪಕ ಶರತ್. ಸೊ ವೆಲ್ಕಮ್ ಟು ರೆನ್ ಪ್ರೆಸೆಂಟ್ ಬೇಕಿತ್ತ. ವೀಕ್ಷಕರೇ, ನಿಮಗೆಲ್ಲರಿಗೂ ಇಂದು ನಾನು ಒಂದು ನಿಗೂಢ ವಿಸ್ಮಯಕಾರ ಘಟನೆಯನ್ನು ಹೇಳಲು ಬಂದಿದ್ದೇನೆ. ಕಾತುರದಿಂದ ನಿರೀಕ್ಷಿಸುತ್ತಾ ಇರಿ. ಇಂದಿರಾ ರಘು ವೆಲ್ಕಮ್ಸ್ ಟು ಯು. ಹೀಗೂ ನಡೆಯುತ್ತಾ. ಅಮಾವಾಸ್ಯೆಯಂದು ನಮ್ಮ ಕಚೇರಿಗೆ ಒಂದು ಅನಾಮಧೇಯ ಕರೆ ಬಂದಿತ್ತು. ಆ ಅನಾಮಧೇಯ ಕರೆಯ ರಹಸ್ಯವನ್ನು ಭೇದಿಸಲೆಂದು ನಾವು ನಮ್ಮ ತಂಡದವರೊಡನೆ ಸಕಲೇಶ್ಪುರಕ್ಕೆ ಪ್ರಯಾಣವನ್ನು ಬೆಳೆಸಿದೆವು. ಮುಂದೆ ಏನಾಯಿತು ಎಂದು ಕಾದು ನೋಡಿ. ಒಂದು ಚಿಕ್ಕ ಬ್ರೇಕ್ನ ಬಳಿಕ
ಎಂದು ನಿಮಗೆ ಒಂದು ಅಚ್ಚರಿ ಭಯಂಕರ ಸಾರಿ ಸರ್ ಎಂದು ನಿಮಗೆ ಒಂದು ಅಚ್ಚರಿಯ ನಂಬಲು ಅಸಾಧ್ಯವಾದ ಘಟನೆಯ ಬಗ್ಗೆ ರೀಟೇಕ್ಸು ಟೇಕ್ಸ್ ಮೇಲೆ ಟೇಕ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರೋಗ್ರಾಮ್ ಹೆಸರು ಬೇಕಿತ್ತ ಅಂದ್ಬಿಟ್ಟು ಆ ಥರ ಇಟ್ಟೆ. ಸೊ ಅದು ಕೊನೆಗೆ ನನಗೆ ಅನ್ವಯಿಸ್ತು, ನನಗೆ ಅಷ್ಟು ಉದ್ದ ಡೈಲಾಗ್ ಬೇಕಿತ್ತ, ಈ ರೋಲು ಮಾಡೋದು ನನಗೆ ಬೇಕಿತ್ತ ಅಂದ್ಬಿಟ್ಟು ಅನಿಸ್ತು. ಸ್ಮಶಾನದೊಳಗೆ ನಾವು ಧೈರ್ಯಗೆಡದೆ ನಾವು ಮುಂದೆ ಹೋದೆವು. ಹೋಗಿ ಮುಂದೆ ಏನಾಯ್ತು, ಆ ಬಿಳಿಯ ಆಕೃತಿ ಅಕಸ್ಮಾತ್ ಪಕ್ಕನೆ ಒಂದು ಸಮಾಧಿ ಒಳಗೆ ತೂರ್ಕೊಂಡು ಬಿಡ್ತು, ಮತ್ತೆ ಮಾಯವಾಯ್ತು. ಇದನ್ನೆಲ್ಲ ನೋಡಿ ನಮ್ಮ ತಂಡದವರು ಹೆದರಿಕೊಂಡು ಎಲ್ಲರೂ ಪ್ರಜ್ಞಾಹೀನರಾಗಿ ಬಿದ್ದು ಬಿಟ್ರು. ನಮಗೆ ಈ ಸಾವಿನ ರಹಸ್ಯದ ಹಿಂದಿನ ಸುಳಿವೇ ಸಿಗಲಿಲ್ಲ. ಯಾವಾಗ ಹೀಗೆ ಆಗುತ್ತೆ ಅಂತ ನಮಗೆ ಗೊತ್ತೇ ಆಗಲ್ಲ. ಹೀಗಾಗಿ ಹೀಗೂ ನಡೆಯುತ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಿ ಮುಂದಿನ ಸಂಚಿಕೆಯನ್ನು ಹೀಗೂ ನಡೆಯುತ್ತಾ. ವೀಕ್ಷಕರ, ಇದೆಲ್ಲ ಮುಗಿದ ನಂತರ ನನಗೆ ಕಾಡಿದ್ದು ನನಗೆ ಬೇಕಿತ್ತ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಡುಬಾಕೋರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು ಲೈಫ್ ಸೂಪರ್ ಗುರು. ಟೀಮ್ ರೆಡ್ ಅಂಡ್ ಬ್ಲೂ, ವೆಲ್ಕಮ್ ಬ್ಯಾಕ್ ಟು ವುಡನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು. ಇದು ಬೆಳಿಗ್ಗೆ ನಿಮಗೊಂದು ಟಾಸ್ಕ್ ಕೊಟ್ಟಿದ್ವಿ. ಇವತ್ತೊಂದಿನ ನೀವು ಆಂಕರ್ಗಳಾಗಿ ಅವರ ಜೀವನನ ನೀವು ಅನುಭವಿಸ್ತೀರಾ, ನೋಡ್ತೀರಾ ಅಂತ ಒಂದು ವಿಶೇಷವಾದ ಎಕ್ಸ್ಪೀರಿಯನ್ಸ್ ಒಂದಿಗೆ ಇಲ್ಲಿ ಬಂದು ಕೂತಿದ್ದೀರಿ. ಬೇರೆ ತರದ ಅನುಭವಗಳಾಗಿದೆ. ನಿಮ್ಗಳು ಗೆಟಪ್ ಎಲ್ಲ ನೋಡ್ತಾ ಇದ್ರೆ ನಮ್ ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಆಂಕರ್ಗಳು ಇದಾರೆ ಎಲ್ಲರೂ ಇಲ್ಲೇ ಕಾಣಿಸ್ತಾ ಇದ್ರಪ್ಪ ನನ್ಗೆ. ಕಿಶಾನಂದ್ ಅವರೇ, ಶರಣಾರ್ಥಿಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೀಕ್ಷಕರಿಗೆ ಶುಭೋದಯ. ನಿನ್ಗೂ ಶುಭೋದಯ ಕಣಮ್ಮ. ಇವತ್ತು ಕೃಷ್ಣನವರೇ ಹೇಳಿ, ಕರ್ನಾಟಕ ರಾಜ್ಯಕ್ಕೆ ಸೇರಿರುವಂತಹ ನಮ್ಮ ಯೋಗಿ ಅವ್ರಿಗೆ ಯಾವಾಗ ನಿಜವಾಗ್ಲೂ ಮದುವೆ ಆಗುತ್ತೆ? ನಿಜವಾಗ್ಲೂ ಸದ್ಯದಲ್ಲೇ ಆಗುತ್ತೆ ಸರ್. ಧೈರ್ಯ ಬಿಡ ಮಾಮ, ಇನ್ನೊಬ್ರು ಇದ್ದಾರೆ ಜ್ಯೋತಿಷಿಗಳು. ಅಣ್ಣ ಜಟ್ಟಿ ಬನ್ನಿ ಸರ್. ಓಂ ಬ್ರಹ್ಮಾನಂದಂ ಪರಮಸೂತ್ರದಂ ಕೇವಲಂ ದಂದ್ವಾ ತೀರ್ಥಂ ತಿರುಗುಣಿ ರೈತಂ ಸದ್ಗುರ ಓಂ ತನ್ ಮಾಮಿ ಪೂಜೆ. ಎಲ್ಲರಿಗೂ ನಮಸ್ಕಾರ, ಶುಭಾಶಯ. ಕನ್ಯಾ ರಾಶಿಗೆ ಏನ್ ಭವಿಷ್ಯ? ನಿಮಗೆ ಚೆನ್ನಾಗಿಲ್ರಿ, ಯಾಕಂದ್ರೆ ನಿದ್ರೂ ಇಲ್ಲ ಗೆಳತನ ಇರೂ ಇಲ್ಲ ಬರೋದಿಲ್ಲ ಸರ್. ಇದು ಕೈ ತೋರಿಸ್ಬಿಟ್ಟು ಅವಲಕ್ಷಣ ಅನ್ಸ್ಕೊಂಡ ನಂಗಾಯ್ತು ಕತೆ. ದೇವಮರೆ, ನೀವ್ಯಾಕೆ ಇದಕ್ಕೆ ಹೋಗ್ರಿ? ಅದಕ್ಕೆ ಅಂದ್ರೆ ನನಗೆ ಒಂದು 2-3 ಕತೆ ಹೇಳಿದೆ, ಅದು ವರ್ಕೌಟ್ ಆಗಲ್ಲ. ಏನ್ ಕತೆ ಹೇಳಿದ್ರಿ? ಅದೇ ಒಂದು ನಾಯಿನ ಕತೆ, ಬಿರಾನಿ ಕತೆ ಮಾಡಿದ್ರೆ ಹೆಂಗ್ ಮಾಡ್ತೀರಿ ತೋರಿಸಿ, ಅಲ್ಲೇ ಕೂತ್ಕೊಂಡಿತ್ತು. ಈಗೂ ಉಂಟಾ? ಇದು ಒಂದು ಕಾಡಿನಲ್ಲಿ ಸಿಂಹವನ್ನು ಹೋಗುವುದು ಒಂದು ಬೇಕು ಅನ್ನೋದ್ರ. ಸಿಂಹ ಹೋಗೋದು ಬ್ರೇಕ್ ಆಮೇಲೆ ಆ ಕತೆ ಕಂಟಿನ್ಯೂ ಮಾಡಿ. ಒಂದು ಹೋಟೆಲ್ ಇತ್ತು. ಆ ಹೋಟೆಲ್ನಲ್ಲಿ ಚಂದಾಗೆ ಬಿರಾನಿ ವ್ಯಾಪಾರವನ್ನು ಜಾಸ್ತಿಯಾಗಿ ಆಗುತ್ತಿತ್ತು. ಅದರಲ್ಲಿ ಒಂದು ಸಣ್ಣದೊಂದು ಕೋಳಿ ಜಗಳವನ್ನು ನಡೆಯುತ್ತಿತ್ತು ಅಂತ ಇದೊಂದು. ಯಾಕಂದ್ರೆ ಹೇಳಿ ಆ ಕೋಳಿ ಜಗಳ ಏನಾಯ್ತು? ಹಂಗನೆ ಒಂದು ಸರ್ವಂತ ಪೊಲೀಸ್ ಒಂದು ಬಂದೇ ಬಿಟ್ಟಿತ್ತು. ಮನುಷ್ಯರೆಲ್ಲ ಬಂದವರೆಲ್ಲ ಏನ್ ಮಾಡೋದು ಅಂತ ಗಾಬರಿಯಿಂದ ಎಲ್ಲ ಕುಂತಿದ್ದರು. ಆಗ ಕುಂತಿದ್ದ ನೋಡ್ಬೇಕಾದ್ರೆ ಇದು ಒಂದು ರೋಡಲ್ಲಿ ಹೋಗೋ ನಾಯಿ ಕತೆ ಆಗಿತ್ತು. ನಾಯಿಯನ್ನು ತಂದು ಬೂದಿ ಮಾಡಿ ಬಿರಾನಿ ಮಾಡುತ್ತಿದ್ದರು. ಬಿರಾನಿ ಕತೆ ಅದು ವರ್ಕೌಟ್ ಆಗಿದೆ. ಎರಡು ಟೀಮ್ನವರು ತುಂಬಾನೇ ಒಳ್ಳೆ ಪ್ರಯತ್ನ ಮಾಡಿದೀರಾ. ಟಾಸ್ಕ್ ನ ಸೀರಿಯಸ್ ಆಗಿ ತಗೊಂಡಿರೋದಂತೂ ಖಂಡಿತವಾಗಿ ಕಾಣಿಸುತ್ತೆ. ಹೌದು, ಎಲ್ಲರೂ ತಗೊಂಡಿದ್ದೀವಿ. ಮೊದಲೇ ಹೇಳಿದಾಗೆ ನಾವಿದ್ರಲ್ಲಿ ಕಾನ್ಸೆಪ್ಟು, ಸ್ಕ್ರಿಪ್ಟು, ಬಾಡಿ ಲ್ಯಾಂಗ್ವೇಜ್, ಭಾಷಾ ಪ್ರಜ್ಞೆ, ಸ್ಪಾಂಟೇನಿಟಿ, ಸೆನ್ಸ್ ಆಫ್ ಹ್ಯೂಮರ್, ಪ್ರೆಸೆಂಟೇಷನ್, ಕ್ಯಾಮರಾ ಸೆನ್ಸು, ಒಂದು ಟೆಕ್ನಿಕಲ್ ಆಗಿ ಇವೆಲ್ಲವನ್ನ ಗಮನಿಸಿ ತೀರ್ಪನ್ನ ನೀಡಲಾಗುತ್ತೆ ಅಂತ. ಸೊ ನಿಮ್ಮ ಮೆಂಟರ್ಸ್ ಕೂಡ ಸಾಕಷ್ಟು ಅಬ್ಸರ್ವ್ ಮಾಡಿ ಪಾಯಿಂಟ್ಸ್ ನ ಕೊಟ್ಟಿದ್ದಾರೆ. ಈಗ ನಮ್ಮ ತೀರ್ಪನ್ನ ಕೊಡೋ ಸಮಯ ಆಗಿದೆ. ನಮ್ಮ ಗುರುಗಳು ಹೇಳುವಂತ ಮಾರ್ಕ್ಸ್ ಇಂದ ಯಾರು ಈ ಟಾಸ್ಕ್ ಅನ್ನ ಗೆದ್ದಿದ್ದೀರಾ ಅನ್ನೋದು ಗೊತ್ತಾಗತ್ತೆ. ಒಂದು ಈ ತರಹದ ಟಾಸ್ಕ್ ಬಂದಾಗ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ತುಂಬಾ ಮುಖ್ಯ ಆಗುತ್ತೆ. ಇದು ಎಲ್ಲರ ಕಾಂಟ್ರಿಬ್ಯೂಷನ್ ಸೇರಿ ಟೀಮ್ ಮಾರ್ಕ್ಸ್ ಅನ್ನ ಸಂಪಾದನೆ ಮಾಡುವಂಥದ್ದು. ಆ ಘನತೆಯಲ್ಲಿ ಅಟೆಂಡ್ ಮಾಡ್ತೀನಿ ಇದನ್ನ. ಅಸ್ಟ್ರಾಲಜಿಯಲ್ಲಿ ಬ್ಲೂ ತಂಡಕ್ಕೆ 6 ಮಾರ್ಕ್ಸ್ ಬರುತ್ತೆ. ಅದೇ ರೆಡ್ ತಂಡಕ್ಕೆ 7 ಮಾರ್ಕ್ಸ್ ಬರುತ್ತೆ.
ಓಕೆ, ಬ್ಲೂ ತಂಡದಿಂದ ಅರ್ಜುನ್ ನ್ಯೂಸ್ ಓದ್ತಾರೆ ಮತ್ತು ಈ ಕಡೆ ರಾಮಪ್ಪನವರು ರೆಡ್ ತಂಡದಿಂದ ನ್ಯೂಸ್ ಓದ್ತಾರೆ. ಅರ್ಜುನ್ ಸಿಗುವಂತ ಮಾರ್ಕ್ಸು 6 ಮಾರ್ಕ್ಸ್, ರಾಮಪ್ಪ ಅವ್ರು ಸಿಗುವಂತ ಅಂಕಗಳು ಬರೀ 4. ಇದೆಲ್ಲ ಬೇಕಿತ್ತಾ, ಹೀಗೆಲ್ಲ ಆಗುತ್ತಾ, ವಾಟ್ ಎವರ್ ದ ನೇಮ್ ನೀವು ಕೊಟ್ಕೊಂಡಿರುವಂಥದ್ದು ಬರ್ತೀವಿ. ಇಬ್ಬರಿಗೂ ತಂಡ ಮತ್ತು ಮೆಂಟರ್ ನಾವುಗಳು ಸೇರಿಕೊಟ್ಟಿರೋ ಅಂಕಗಳು 5 ಮತ್ತು 5. ಹಾಗೆ ಬಕ್ರಾ ತಂಡಕ್ಕೆ ಬಂದಾಗ 2 ತಂಡಗಳಲ್ಲಿ ಅದ್ಭುತವಾದ ಪ್ರಯತ್ನಗಳಿತ್ತು. ಹಾಗಾಗಿ ಬ್ಲೂ ತಂಡಕ್ಕೆ ಸಿಗ್ತಾ ಇರುವ ಅಂಕಗಳು 5 ಮತ್ತು ರೆಡ್ ತಂಡಕ್ಕೆ ಸಿಗ್ತಿರೋ ಅಂಕ 6. ಈ ಹಂತದಲ್ಲಿ ಬ್ಲೂ ಮತ್ತು ರೆಡ್ ಎರಡೂ ತಂಡಗಳು 22 ಅಂಕಗಳನ್ನ ಪಡ್ಕೊಂಡು ಒಂದೇ ಸ್ಥಾನದಲ್ಲಿದೆ. ಇನ್ನು ಉಳ್ಕೊಂಡಿರುವಂಥದ್ದು ಲೈವ್ ಮ್ಯೂಸಿಕ್ ಚಾನೆಲ್ನ ರಿಸಲ್ಟ್ ನಿಮ್ಮಿಬ್ಬರಲ್ಲಿ ಗೆಲುವನ್ನ ನಿರ್ಧಾರ ಮಾಡುತ್ತೆ. ತುಂಬಾ ಪರ್ಫಾರ್ಮೆನ್ಸ್ಗಳನ್ನ ಗಮನ ಇಟ್ಕೊಂಡು ನೋಡಿದ್ರೆ ರೆಡ್ ತಂಡಕ್ಕೆ ಸಿಗ್ತಾ ಇದೆ 6 ಅಂಕಗಳು. 10 ಮ್ಯೂಸಿಕ್ ಲೈವ್ ಚಾನೆಲ್ ಪರ್ಫಾರ್ಮೆನ್ಸ್ ಇಂದ ಶಿಲ್ಪಾ ಮತ್ತು ಚಕ್ರವರ್ತಿಯವರು ಸಂಪಾದಿಸುತ್ತಿರುವ ಅಂಕಗಳು 7 ಅಂಕಗಳು. ಈ ಟಾಸ್ಕ್ ನ ವಿಜೇತರು ಬ್ಲೂ ಟೀಮ್. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ. 3 ಸತತ ಸೋಲಿನ ನಂತರ 1 ಮಾರ್ಕ್ಸ್ ಅಲ್ಲಿ 1 ಗೆಲುವನ್ನು ಪಡೆದಿದ್ದಾರೆ ಬ್ಲೂ ಟೀಮ್. ಕಂಗ್ರಾಚುಲೇಷನ್. ನಿಮ್ಗೆ ಫಾರ್ಚೂನ್ ಕುಕೀಸ್ ಬೆಕ್ಕಲಿಶಿಯಸ್ ಕಡೆಯಿಂದ ನಿಮಗೆ ಒಂದು ಅಡ್ವಾಂಟೇಜ್ ಸಿಗುತ್ತೆ. ಸೊ ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಿಮ್ಮ ಟೀಮ್ ಅಲ್ಲಿ ಯಾರು ತುಂಬಾ ಜನ ಪರ್ಫಾರ್ಮ್ ಮಾಡಿದ್ದಾರೆ ಅಂತ. ಅಂಡ್ ತಗೊಂಡ್ರಪ್ಪ ಅದನ್ನ. ಓಕೆ, ಟೀಮ್ ಬ್ಲೂ, ಇವತ್ತು ನಿಮ್ಮ ಟೀಮ್ ಅಲ್ಲಿ ಬೆಸ್ಟ್ ಪರ್ಫಾರ್ಮರ್ ಅಂತ ಯಾರ್ಗೆ ನೀವು ಈ ಒಂದು ಯೂನಿವೆಕ್ ಫಾರ್ಚೂನ್ ಅಡ್ವಾಂಟೇಜ್ ಯಾರಿಗೆ ಕೊಡ್ತೀರಾ? ಸರ್, ನಾವು ಗ್ರೂಪ್ ಅವರೆಲ್ಲರೂ ಡಿಸೈಡ್ ಮಾಡಿ ವಿ ಗಿವಿಂಗ್ ಇಟ್ ಟು ಇಂದ್ರಮ್ಮ ಬಿಕಾಸ್ ಅಗೇನ್ಸ್ಟ್ ದ ಕ್ಯಾಪ್ಟನ್ ಶಿ ಇಸ್ ಡನ್ ಲೈಕ್ ಅಮೇಸಿಂಗ್ ವರ್ಕ್. ಲಾಸ್ಟ್ ಮೂಮೆಂಟ್ ಚೇಂಜ್ ಅಲ್ಲೂ ಶಿ ಗಿವ್ ಅ ಗುಡ್ ಸ್ಕ್ರಿಪ್ಟ್, ಒಳ್ಳೆ ಸ್ಕ್ರಿಪ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಂದು ಐ ಆಮ್ ಗಿವಿಂಗ್ ಇಟ್ ಟು ಹರ್. ಕಂಗ್ರಾಟ್ಸ್ ಇಂದ್ರಮ್ಮ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಶಿಲ್ಪಾ. ಇಂದ್ರಮ್ಮ ಅವರೇ, ನೀವು ಯಾವ ನಂಬರ್ನ ತಗೋತೀರಾ? ದೂಸರಾ ಜೀರಾ ಕುಕೀಸ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ದೂಸರಾ ಜೀರಾ ಕುಕೀಸ್. ಇದರಿಂದ ಏನಿದೆ ಅಂತ ನೋಡೋಣ. ದೂಸರಾ ಜೀರಾ ಕುಕೀಸ್ ಬಿಕ್ಲಿಶಿಯಸ್ ಯೂನಿಬೇಕ್ ನಿಮ್ಗೆ ಸಿಗ್ತಾ ಇರೋಂತ ಅಡ್ವಾಂಟೇಜ್ ಇಮ್ಯುನಿಟಿ. ಹೀಗೆಲ್ಲ ಆಗತ್ತಾ? ಈ ಇಮ್ಯುನಿಟಿ ಒಂದು ಟಾಸ್ಕ್ ಅಲ್ಲಿ ನಾಮಿನೇಷನ್ ಇಂದ ಹೊರಗಡೆ ಇರ್ಲಿಕ್ಕೆ, ಎಲಿಮಿನೇಷನ್ ಇಂದ ಅಲ್ಲ. ಈ ತರ 2 ನಿಮ್ಮ ಟೀಮಿಗೆ ಸಿಕ್ಕಿದೆ. ಒಂದು ಅರ್ಜುನ್, ಒಂದು ಇಂದ್ರಮ್ಮ. ಓಕೆನಾ? ಇಂದ್ರಮ್ಮ ಅವ್ರಿಗೆ ಇಮ್ಯುನಿಟಿ ಸಿಕ್ಕಿದೆ. ಕಂಗ್ರಾಚುಲೇಷನ್ಸ್. ಅಂಡ್ ಬ್ಲೂ ಟೀಮ್ ಅವರು ಫೈನಲಿ 4ನೇ ಟಾಸ್ಕ್ ಅಲ್ಲಿ ಗೆದ್ದಿದ್ದೀರಾ. ಸೊ ದಯವಿಟ್ಟು ಅದೇ ಖುಷಿಲಿ ಹೋಗಿ ಬೆಚ್ಚಗೆ ಮಲ್ಕೊಳ್ಳಿ. ಅರ್ಜುನ್, ಇನ್ನ ಏನಪ್ಪ ಡೌಟ್? ಒಂದ್ ರಿಕ್ವೆಸ್ಟ್ ಮಾಡ್ಬೋದಾ ಸರ್? ಸರ್, ನಾಡಿದ್ ನನ್ನ ಮಗಳು ಬರ್ಡೇ ಸರ್, 5th. ಅವಳು 1ನೇ ವರ್ಷದ ಬರ್ಡೇ ಆಗಿರೋದ್ರಿಂದ ಅವಳು ಫೋನಲ್ಲಿ ವಿಶ್ ಮಾಡ್ಬೋದು ಅನ್ನೋ ನಂಗೆ ಆಪರ್ಚುನಿಟಿ ಸಿಕ್ಕಿದ್ರು ನನ್ಗೆ ಆ ಚಾನ್ಸ್ ಸಿಗಲ್ಲ ಸರ್. ಬಹುಶಃ ಇಷ್ಟೊತ್ತಿಗಾಲೇ ನನ್ನ ಅಪ್ಪ ಅನ್ನೋದೇ ಅವಳು ಮರ್ತ್ಬಿಟ್ಟಿರ್ತಾಳೆ ಏನೋ, ಅದು ಡೌಟೇ ಸರ್ ನನ್ಗೆ. ಇಫ್ ಇನ್ ಕೇಸ್ ಏನಾದ್ರೂ ಸಾಧ್ಯ ಆದ್ರೆ ಸರ್, ಕೈ ಮುಗಿದು ಕೇಳ್ಕೊತೀನಿ. ನನ್ಗೆ ಐ ವಾಂಟ್ ಟು ಅವಳನ್ನ ಒಂದ್ಸಲಿ ನೋಡ್ಬೋದ? ನಾಳೆಯ ಟಾಸ್ಕ್ ಅಲ್ಲಿ ಬ್ಲೂ ತಂಡ ವಿನ್ ಆದ್ರೆ ಆ ಪ್ರಯತ್ನವನ್ನ ಖಂಡಿತ ನಾವು ಮಾಡೋದಾಗಿ ಭರವಸೆ ಕೊಡ್ತೀವಿ. ಓಕೆ, ಸೋಲಿನ ಸರಪಳಿಯಿಂದ ಹೊರಗಡೆ ಬಂದಿದ್ದೀರಿ. ಇದೆಲ್ಲದರ ಜೊತೆಗೆ ಖುಷಿಯಾಗಿ ಹೋಗಿ ರೆಸ್ಟ್ ಮಾಡಿ. ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳು, ಏನಾರ ಹೇಳು ಲೈಫ್ ಸೂಪರ್ ಗುರು. ರೆಡ್ ಟೀಮ್ ಹ್ಯಾಟ್ರಿಕ್ ನಂತರ ಒಂದು ಸೋಲನ್ನ ಕಂಡಿದ್ದೀರಿ 1 ಅಂಕದ ವ್ಯತ್ಯಾಸದಲ್ಲಿ. ನಿಮ್ಮ ಸ್ಟ್ರಾಟಜಿಗಳು ಎಲ್ಲಾದ್ರೂ ಎಡುವುದು ಅಂತ ಅನ್ಸುತ್ತಾ? ಸರ್, ಸ್ಟ್ರಾಟಜಿ ಎಡುವುದು ಈಗ ನಿಮ್ಮದ ಸ್ಕ್ರಿಪ್ಟ್ ವೀಕ್, ಆ ಕಾರಣಕ್ಕೆ ನೀವು ಅಂಕಗಳನ್ನ ಕಮ್ಮಿಗೆ ತಗೊಂಡ್ರಿ. ರಾಮಪ್ಪ ಅವರು ತುಂಬಾ ಸ್ಟ್ರಿಕ್ಟ್ ಆಗಿದ್ರು. ನ್ಯೂಸ್ ರೀಡಿಂಗ್ ಅನ್ನ ಇನ್ನೂ ಚೆನ್ನಾಗಿ ಹೇಳಬೇಕಿತ್ತು ಅಂತ ಹೇಳಿ ಗುರಿ ಮಾಡೋ ತಂಡದಲ್ಲಿ ಒಂದಷ್ಟು ಪ್ರಯತ್ನಗಳಂತೂ ಆಗಿದೆ. ಬಟ್ ಅಲ್ಲೇನೋ ಹೊಡೆದಿದೆ, ಮಿಸ್ ಹೊಡೆದಿದೆ. ಸೊ ಇಷ್ಟೆಲ್ಲ ನಡೆದಿದೆ. ಇದೆಲ್ಲದರ ನಡುವೆ ಒಬ್ಬ ವೀಕ್ ಕಂಟೆಸ್ಟೆಂಟ್ ನ ಇವತ್ತು ನೀವು ಗುರುತಿಸಬೇಕಾಗತ್ತೆ. ಶುರು ಮಾಡೋಣ. ಓಕೆ, ಶರತ್ ಕಮ್. ಪೂಜೆ ಡಾರ್ಲಿಂಗ್ಗೆ
ನನಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಬಟ್ ಕುಡ್ ಬಿ ಬೆಟರ್. ಶರತ್ನ ಔಟ್ ಮಾಡ್ತಿದ್ದೀನಿ ಬಿಕಾಸ್ ಅವ್ನ ಪರ್ಫಾರ್ಮೆನ್ಸ್ ವೀಕ್ ಇತ್ತು ಅಂತ ಈವನ್ ಗುರು ಸರ್ ಮತ್ತು ಯೋಗಿ ಸರ್ ಹೇಳಿದ್ರು, ನನಗೂ ಅನಿಸ್ತು. ಸೊ ಐ ಆಮ್ ವೋಟಿಂಗ್ ಹಿಮ್ ಔಟ್. ಅವ್ರದ್ದು ಇವತ್ತಿನ ಪರ್ಫಾರ್ಮೆನ್ಸ್ ಸರಿ ಇರಲಿಲ್ಲ, ಅದಕ್ಕೆ ನಾನು ರಾಮಪ್ಪ ಅವ್ರನ್ನ ವರ್ಕೌಟ್ ಮಾಡ್ತಿದ್ದೀನಿ. ಯಾಕೆಂದರೆ ಇವತ್ತಿನ ಟಾಸ್ಕಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು, ಅವ್ರ ಸ್ಟಿಫ್ನೆಸ್ನ ಬಿಟ್ಟು ಅಂತ. ಮೊದಲಿಂದಲೂ ಬರೀ ಬಾಡಿ ತೋರಿಸ್ತಾನೆ ಹೊತ್ತು ಯಾವುದರಲ್ಲೂ ಪರ್ಫಾರ್ಮೆನ್ಸ್ ಮಾಡೋದನ್ನ ಕಂಡಿಲ್ಲ. ಸೊ ಇವತ್ತಿನ ಟಾಸ್ಕಲ್ಲಿ ಇನ್ನೂ ಸ್ವಲ್ಪ ಎಂಥೂಸಿಯಾಸಮಿಂದ ಇರ್ಬೋದಿತ್ತು. ಇದು ತಂಡಕ್ಕಾಗಿರೋ ಸೋಲು, ತಂಡದ ಕ್ಯಾಪ್ಟನ್ ಅದರ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾನು ಶರತ್ಗೆ ಔಟ್ ಮಾಡಿದ್ದೀನಿ. ಇವತ್ತಿನ ಪರ್ಫಾರ್ಮೆನ್ಸ್ ಸ್ವಲ್ಪ ಕಮ್ಮಿ ಅಂತ ಅನಿಸುತ್ತೆ. ಬೆಟರ್ ಆಗ್ಬೋದಿತ್ತು ಪರ್ಫಾರ್ಮೆನ್ಸ್ ವೈಸ್. ಇವತ್ತು ನೀವು ಮಾಡಿದ ವೋಟ್ ಔಟ್ ಮೊದಲು ಇರುವಂತ ಹೆಸರು ಶರತ್. ಈ ಟಾಸ್ಕ್ ಅಲ್ಲಿ ಕ್ಯಾಪ್ಟನ್ಶಿಪ್ ಸರಿಯಾಗಿಲ್ಲ ಅಂತ ಹೇಳಿ ಶರತ್ ಹೆಸರು ಬಂದಿದೆ. ಎರಡನೇ ವೋಟ್ ಔಟ್ ಕ್ಯಾಪ್ಟನ್ ಶರತ್ ಅಗೇನ್. ಟಾಸ್ಕ್ ಅನ್ನ ಇನ್ನು ಚೆನ್ನಾಗಿ ಮಾಡಿ ತೊಡಗಿಸ್ಕೋಬಹುದಾಗಿತ್ತು ಅಂತ ಹೇಳಿ ಕಾರಣ ಕೊಟ್ಟು ಬರ್ತಾ ಇರೋ ಹೆಸರು ಭೋಜಮ್ಮ. ಮತ್ತು ಇನ್ನೊಂದು ಹೆಸರು ಬರುತ್ತೆ ರಾಮಪ್ಪ. ಅಗೇನ್ ರಾಮಪ್ಪ ಗೆಸ್ಟ್ ಆಗಿ ಉಳಿದ್ಬಿಟ್ರು ಅಂತ ಹೇಳಿ ಇವರ ಹೆಸರು ಮತ್ತೆ ಬಂದಿದೆ ಭೋಜಮ್ಮ. ಅದೇ ಕಾರಣನ ಇನ್ನೂ ಒಬ್ರು ಕೊಡ್ತಾರೆ ಭೋಜಮ್ಮ. ಶರತ್ಗೆ 2 ಓಟ್ ಬೀಳುತ್ತೆ, ರಾಮಪ್ಪ ಅವ್ರಿಗೆ 2, ಭೋಜಮ್ಮ ಅವ್ರಿಗೆ 3 ಓಟ್ಗಳು ಬೀಳುತ್ತೆ. ಇನ್ನು 2 ಓಟ್ಗಳು ನನ್ನ ಕೈಲಿದೆ. ಇದು ಡಿಸೈಡ್ ಮಾಡುತ್ತೆ ಈ ವಾರದಲ್ಲಿ ಈ ಟಾಸ್ಕ್ ನಿಂದ ನಾಮಿನೇಟ್ ಆಗ್ತಿರೋ ವ್ಯಕ್ತಿ ಯಾರು ಅಂತ. ಅದು ಯಾರಂದ್ರೆ 2 ಓಟ್ಗಳನ್ನ ಪಡ್ಕೋತಿರುವಂತಹ ರಾಮಪ್ಪ. ಸೊ ರಾಮಪ್ಪ ಅವರು ಈ ವಾರ ನಾಮಿನೇಟ್ ಆಗ್ತಾರೆ. ಸೊ ಇಲ್ಲಿಗೆ ಇವತ್ತಿನ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ಮತ್ತು ವೀಕ್ಷಕರೇ, ನೀವು ನೋಡ್ತಾ ಇರಿ ರೀನ್ ಪ್ರೆಸೆಂಟ್ಸ್ ಲೈಫ್ ಸೂಪರ್ ಗುರು ಕುಕೀಸ್ ಪಾರ್ಟ್ನರ್ ಯೂನಿಬಿಕ್ ಕುಕೀಸ್, ಅಸೋಸಿಯೇಟ್ ಸ್ಪಾನ್ಸರ್ಸ್ ಮಯಾಸ್, ಹೆಡ್ ಅಂಡ್ ಶೋಲ್ಡರ್ಸ್, ಫಾಗ್, ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್, ಮಲ್ಲೇಶ್ವರಂ, ಬ್ಯಾಂಗ್ಳೂರ್. ಮತ್ತೆ ನಾಳೆ ಬೆಳಿಗ್ಗೆ ಮೀಟ್ ಮಾಡೋಣ, ಮತ್ತೆ ಹೊಸ ಟಾಸ್ಕ್ ರೆಡಿ ಆಗೋಣ. ಮತ್ತೆ ಗೆಲ್ ಬರ್ಬೇಕು ನಿಮಗೆ, ಓಕೆನಾ? ಹೇಗೆ ಮಾಡ್ಬೋದು, ಏನ್ ಮಾಡೋದು ಯೋಚನೆ ಮಾಡಿ, ರೆಸ್ಟ್ ಮಾಡಿ. ಆಲ್ ದ ಬೆಸ್ಟ್. ಐ ಆಮ್ ವಿತ್ ಯು. ಥ್ಯಾಂಕ್ ಯು. ಗುಡ್ ನೈಟ್.